तेने ब्रह्महृदाय आदिकवये दृश्यन्ति यं सौरयः तेजो वारिवृतां यथा विनिमयो यत्र त्रिसर्गो वृषा काम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानितिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृतिः सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् ಯಾವುದೀಗ ಏವಂ ಕೃಷ್ಣೇ ಭಗವತಿ ಮಾಯಾಮನುಜ ಈಶ್ವರೇ ವೈರೇಣ ಭೂತಪಾಪ್ಮಾನಃ ತಮಾಪುಃ ಅನುಚಿಂತಯಾ ಏವಂ ಕೃಷ್ಣೇ ಭಗವತಿ ಮಾಯಾಮನುಜೇ ಈಶ್ವರೇ ವೈರೇಣ ಧೂತಪಾಪ್ಮಾನಃ ತಮ್ ಆಪುಃ ಅನುಚಿಂತಯಾ ಏವಂ ಹೀಗೆ ಭಗವತಿ ಕೃಷ್ಣೆ ಭಗವಂತನಾದ ಕೃಷ್ಣ ಮಾಯಾ ಮನುಜೆ ನೋಡೋದಕ್ಕೆ ಸ್ವೇಚ್ಛೆಯಿಂದ ಮನುಷ್ಯ ರೂಪದಲ್ಲಿರುವವನು ಅಂಥ ಈಶ್ವರೋ ವಿಕ್ರಮಿ ಧನ್ವಿ ಅಂಥವನ ಬಗ್ಗೆ ವೈರೇಣ ವೈರದ ಮೂಲಕ ಅನುಚಿಂತೆಯಿಂದ ಧೂತ ಪಾಪ್ಮಾನಃ ಎಲ್ಲ ಪಾಪವನ್ನು ಕಳ್ಕೊಂಡು ತಮ್ ಆಪುಹು ಅವನನ್ನು ಹೊಂದಿದರು. ವೈರಯುಕ್ತಾಪ್ಯನುಚಿಂತೆಯ ತಮಾಪುಹು ಇಲ್ಲಿ ವೈರೇಣ ಅಲ್ಲ ವೈರಯುಕ್ತ ಅನುಚಿಂತೆಯ ಅಂತರ್ಥ. ವೈರದಿಂದ ಕೂಡಿದ ಅನುಚಿಂತೆ ಅಂದರೆ ಏನು? ಅನುಚಿಂತೇತಿ ಯಾಮಾಹು ಭಕ್ತಿಪೂರ್ವಾಂತು ಯಾ ಸ್ಮೃತಿ ಇತಿ ಚ ಭಕ್ತಿಪೂರ್ವಕವಾದ ಸ್ಮರಣೆಯನ್ನು ಅನುಚಿಂತ ಅಂತ ಕರೀತಾರೆ. ಸೊ ಇಲ್ಲೂ ಕೂಡ ಕೆಲಸ ಮಾಡಿದ್ದ್ಯಾವುದು ಭಕ್ತಿನೇ ಹೊರತು ವೈರ ಅಲ್ವೇ ಅಲ್ಲ. ಆದ್ದರಿಂದ ಎಲ್ಲೆಲ್ಲಿಂತ ಮಾತು ಬಂದಿದೆ ಪುರಾಣದ ಎಷ್ಟೋ ಕಡೆ ಹೇಳುತ್ತಾರೆ, ಅದಿಷ್ಟು ಕೂಡ ಇದೇ ಅರ್ಥ. ಸ್ನೇಹಾದನ್ನಂ ಅದು ವಿವರಣೆ ಕೊಡ್ತಾರೆ ಹೇಗೆ ಅಂತ ಹೇಳಿದರೆ, ಸ್ನೇಹಾದನ್ನಂ ದದಾತೀತಿ ಸ್ವಾಕರ್ಷಣ ಭಯೇಪಿ ಚ ವಿದ್ಯಮಾನೆ ಅಪಿ ಅಲ್ಪಕೋಪೆ ಸಂಗತಿ ಸ್ನೇಹತಸ್ತಥಾ ಪೇಶಸ್ಕೃತ್ ರೂಪತಾಂ ಕೀಟೋ ಯಥಾ ಯಾತಿ ತಥೈವತು ಚೈದ್ಯಾದಯೋ ಅಸುರಾವೇಶಾತ್ ಹರೌ ದ್ವೇಷಯುತ ಅಪಿ ನಿಜಸ್ವಭಾವಯ ಭಕ್ತ್ಯಾ ನೀತಾ ಹರಿಸರೂಪತಾಂ ತಥಾ ಹಿ ಕರುಣೋ ವಿಷ್ಣು ಅನ್ಯಾವೇಶಾದ್ಯದಿ ದ್ವಿಷನ್ ಹ್ರಿಯತೆ ಹಿ ಕಿಂ ವಿಮಾನೇನ ಕಿಂ ಮಮ ಅನೇನ ನಿತ್ಯಾನಂದಸ್ವರೂಪಿಣಃ ದೇಹಬಂಧುಯುತಾನಾಂ ಹಿ ದ್ವೇಷಿಣ ಅಪಕೃತಂ ಭವೇತ್ ಮಮ ಕೋ ಹಿ ಅಪರಾಧ್ಯೇತ ನಿರ್ದೋಷಸುಖರೂಪಿಣಃ ಅತೋ ಮಯಿ ಅಪರಾಧಸ್ತು ಸ್ವಾಮಿನ್ ಏವ ನಮೇ ಭವೇತ್ ಸ್ವಸ್ಮಿನ್ನೇವ ನ ಭವೇತ್ ಅತೋ ಯಚ್ಚ ಅಸುರಾವೇಶಾತ್ ಕೃತಂ ಏನೇನ ದುಷ್ಕೃತಂ ಅನಾದಿಭಕ್ತೋ ಯಸ್ಮಾನ್ಮೇ ಮೋಚಯಿಷ್ಯೆ ತತಸ್ತ್ವಹಂ ಇತಿ ಮತ್ವಾ ಮೋಚಯತಿ ಚೈತ್ಯಾದೀನಾಪಿ ಕೇಶವಃ ಇತಿ ಬ್ರಹ್ಮಾಂಡ. ಅದಕ್ಕೆ ವಿಸ್ತಾರವಾದ ವ್ಯಾಖ್ಯಾನ ಹೇಳ್ತಾರೆ, ದೊಡ್ಡ ಕೊಟೇಶನ್ ಅದು. ಎಲ್ಲ ವಿಷಯನೂ ಪರ ಹಾಗೆ ಇತಿ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳ್ತಾರೆ. ಸ್ನೇಹ ಅನ್ನಂ ದದಾತಿ ಇತಿ ಸ್ವಾಕರ್ಷಣ ಭಯೇ ಅಪಿ ಚ ಅಂತಂದು ಒಳಗೆ ಇಟ್ಟಿದೆ ತಂದು. ಸ್ನೇಹ ಅದು ಒಂದು ಕಡೆಗೆ ಸುಟ್ಟಿದೆ, ಇನ್ನೊಂದು ಕಡೆಗೆ ಅನ್ನ ಕೊಡ್ತದೆ, ಚಿತ್ತದಲ್ಲ ಅನ್ನ ಕೊಟ್ಟದನ್ನು ಸಾಕ್ತಾ ಇದೆ. ಅತ್ಯಲ್ಪ ಅದರಿಂದ ಏನಾಯಿತು? ಅಪಿ ಅಲ್ಪ ಕೋಪೆ ನಿಧಾನವಾಗಿ ಕೋಪ ಕಡಿಮೆ ಆಗ್ತಾ ಬರುತ್ತೆ. ಸಂಗತಿ ಸ್ನೇಹತಸ್ತಥ ಮುಂದೆ ಅದರ ಕಾಂಟ್ಯಾಕ್ಟು ಪ್ರೀತಿ ನೋಡಿಬಿಟ್ಟು ಪೇಶಸ್ಕೃತ್ ರೂಪತಾಂ ಕೀಟಃ ಯಾತಿ. ಪೇಶಸ್ಕೃತ್ ರೂಪಂ ಹೇಳಿದರೆ ದಿನ ದೃಷ್ಟಾಂತ ಬಂತಲ್ಲ, ಅದನ್ನು ಹೊಂದುತ್ತೆ ಹೊರತು ಬೇರೆ ಅಲ್ಲದು. ಸಂಗತಿ ಸ್ನೇಹತಸ್ತಥ ಪೇಶಸ್ಕೃತ್ ರೂಪತಾಂ ಕೀಟಃ ಪೇಶಸ್ಕೃತ್ ರೂಪತಾಂ ಪೇಶಸ್ಕಾರ್ಯ ರೂಪವನ್ನು ಕೀಟ ಹೊಂತಾ ಇದೆ. ಯಥಾ ಯಾತಿ ತಥೈವತು ಇದೇ ರೀತಿಯಲ್ಲಿನೇ ಪೇಶಸ್ಕರ ದೃಷ್ಟಾಂತದ ವಿವರಣೆ ಅದು. ಹಿಂದೆ ಆ ಮಾತು ಬಂದಿತ್ತು ನಿನ್ನೆ, ಅದು ವಿವರಣೆ ಕೊಡ್ತಾ ಇದ್ದಾರೆ. ಚೈತ್ಯಾದಯ ಇವರೆಲ್ಲ ಕೂಡ ಆ ರೀತಿ ಇದ್ದವರೇ ಹೊರತು ಬೇರೆ ಅಲ್ಲ. ಯಾರು ಚೈತ್ಯಾದಯ? ಚೈತ್ಯ ಅಂದ್ರೆ ಯಾರು? ಶಿಶುಪಾಲ ಚೈತ್ಯ ಅಂತ ಯಾತ ಕರೀತಾರೆ? ಚೈದಿ ದೇಶದ ರಾಜನಾದ್ರಿಂದ ಚೈತ್ಯ. ಚೈತ್ಯಾದಯೋ ಅಸುರಾವೇಶಾತ್ ಹರೌ ದ್ವೇಷಯುತಾಪಿ ಅಸುರವೇ ಅವರಿಗೆಲ್ಲ ದ್ವೇಷ ಇರಲಿಕ್ಕೇನು ಕಾರಣ? ಅಸುರಾವೇಶ. ಅದು ಭಕ್ತಿ ಇರಲಿಕ್ಕೇನು ಕಾರಣ?
ಸ್ವರೂಪ ಎರಡು ಸೇರಿದೆ. ಅದಕ್ಕೆ ನಿಜ ಸ್ವಭಾವಯ, ಸಹಜ ಸ್ವಭಾವ ಒಂದು ಕಡೆಗೆ, ಭಕ್ತ್ಯ ನಿಜ ಸ್ವಭಾವದಿಂದ ನಿಜ ಸ್ವಭಾವಕ್ಕೆ ಅನುಗುಣವಾದ ಭಕ್ತಿಯಿಂದ ಕೂಡಿದವರಾಗಿ ಹರಿಸ್ವರೂಪತಾಂ ನೀತಾಹ, ಹರಿಯ ಸ್ವರೂಪತ ಅಂದ್ರೆ ಒಂದೇ ಸಾರೂಪ್ಯವನ್ನು ಹೊಂದಿದರು. ಇವರೆಲ್ಲ ಸಾರೂಪ್ಯ ಭಕ್ತಿ ಹೊಂದ್ತಾರೆ. ಭಾರಿ ವಿಶೇಷವಾದ ಅಂಶ. ಎಲ್ಲೆಲ್ಲಿ ಜೀವದ್ವೇಷ ಇರುತ್ತೆ ಅಲ್ಲಿ ದ್ವೇಷನೂ ಕಂಡು ಭಕ್ತಿ ಜೀವಾಲು ಕಾಣ್ತೇವೆ. ಅಂಥ ಕೇಸುಗಳಲ್ಲಿ ಏನಿದೆ ಅಂದರೆ ಸಾರೂಪ್ಯ ಮುಕ್ತಿ ಬರುತ್ತೆ. ಅದೇ ಚಿಂತನೆ ಮಾಡಿ ಮಾಡಿ ಹಾಗಾಗ್ತಾರೆ. ಇವ್ರ ಸ್ವರೂಪ, ಇವನು ಸ್ವರೂಪ. ಆವೇಶ ಇರೋದು ಜರಿ, ಆವೇಶ ಬರಿಬಾರ್ದು. ಕಾಫಿ ಡಿಕಾಕ್ಷನ್ನು ಹಾಲು ಹಾಕಿದ್ದಾರೆ. ಸ್ವರೂಪ ಯಾವುದಕ್ಕೆ ಡಿಕಾಕ್ಷನ್ ಸ್ವರೂಪ. ಕಾಫಿ ಅಂತ ಹಾಲಿ ಕರಿತೀರ, ಇದು ಕರಿತೀರಾ? ಹಾಲಿ ಕರಿತೀರಾ? ಕಾಫಿ ಬೀಜನೇ ಹಾಕಿಲ್ಲ ನೀವು, ಏನಾಕಿ ಕುಡಿಯಾರಾಯ್ತು ಅಲ್ಲಿಗೆ. ಕಾಫಿ ಅಂತ ಹೆಸರು ಬರೋದು, ಇಷ್ಟೇ ಹಾಲು ಹಾಕಿರೋ ಕಾಫಿ ಅಂತಾನೆ ಹೆಸರು. ಅದಕ್ಕೆ ಹಾಲು ಅಂತ ಹೆಸರಿಲ್ಲ. ಅದೇ ರೀತಿಯೇ ಹಿರಣ್ಯಕಶಿಪು ಅವನೇ. ಆವೇಶ ಇದೆ. ಆವೇಶಕ್ಕೇನಿದೆ? ಹೌದು. ಅದಕ್ಕೆ ಸ್ವರೂಪ ಮಾತಾಡ್ತಿರೋದು ಯಾರ ಬಗ್ಗೆ? ಮುಕ್ತನಾದವ್ರ ಬಗ್ಗೆ ಮಾತಾಡ್ತಾರೆ. ಮುಕ್ತನಾದವನು ಯಾರು? ಸುಜೀವಿ. ಅದು ನಿಜ ಸ್ವರೂಪ, ಅದು ನಿಜ ಸ್ವರೂಪ ಅಷ್ಟೇ. ಅವನಿಗೆಲ್ಲ ಹೇಳಿದ್ದು. ಮುಕ್ತಿ ಯಾರಿಗಾಯ್ತೋ ಪ್ರಶ್ನೆ ಬಂದಿರೋದೀಗ. ದ್ವೇಷದಿಂದ ಮುಕ್ತಿ ಅಂತ ಹೇಳೋದಾದರೆ ಅವನ ಸ್ವರೂಪ ಮಾತಾಡಬೇಕು. ಅವನ ಸ್ವರೂಪ ಮಾತಾಡ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಇವನಿಗೆ ಮುಕ್ತಿ ಆಯ್ತು ಅಂತ ನಾವು ಕೇಳ್ತಿರೋದೀಗ. ಮುಕ್ತಿ ಆಯ್ತು ಅಂದ್ಮೇಲೆ ಏನಿರ್ಬೇಕು? ಅವನಲ್ಲಿ ಭಕ್ತಿ ಇರಲೇಬೇಕು. ಭಕ್ತಿ ಎಲ್ಲಿಂದ ಬಂತು? ಸ್ವರೂಪದಲ್ಲೇ ಇದೆ. ಅದು ಪಾಯಿಂಟ್. ಅದಕ್ಕೆ ಅವನು ಇಬ್ಬರು ಇದ್ದಾರಲ್ಲ, ಅದಕ್ಕೆ ದ್ವೇಷಕ್ಕೆ ಹೆಸರು ಹೇಳಿದ್ರಲ್ಲ, ಅವನ ಕಾರಣ ಅಂತ ಹೇಳಿದ್ರಲ್ಲ. ಅದನ್ನೇ ಹೇಳ್ತೇವೆ, ಬಿಡಿಸಿ ಹೇಳ್ತಾ ಇದ್ದ. ದ್ವೇಷದ ಫಲವನ್ನು ಅವನು ಅನುಭವಿಸ್ತಾನೆ, ಭಕ್ತಿ ಇವನು ಅನುಭವಿಸ್ತಾನೆ. ಅವನಿಗೆ ಅದು ಸ್ವರೂಪ, ಇದು ಸ್ವರೂಪ. ಅಲ್ಲ ಅಲ್ಲ ಅಲ್ಲ. ಆವೇಶ ಅಂದ್ರೆ ಏನು? ಇಬ್ರು ಜೊತೆಗಿದ್ದಾರೆ. ಪ್ರಧಾನವಾಗಿದ್ದವನ್ನ ಇವನು ಕರೆದು ಸ್ವಲ್ಪ ಇದ್ದವನ್ನ ಆವೇಶ ಅಂತ ಕರೀತಾರೆ. ಗೊತ್ತಾಯ್ತಾ? ಅದಕ್ಕೆ ಪ್ರಧಾನ ಕಾಫಿ ಅಂತ ಹೆಸರು ಆಯಿತು, ಹಾಲು ಆಗಲಿಲ್ಲ. ಅದಕ್ಕೆ ಹಾಲು ಎಷ್ಟಿದೆ? ಕೆಲವು ಹಾಲು ಹಾಕೊಳ್ಳೋದೇ ಇಲ್ಲ, ಅಷ್ಟು ಬಟ್ಟಿ ಬೇಕು ಅವ್ರಿಗೆ ಕಾಫಿ. ಆ ಥರ ಪ್ರಧಾನವಾಗಿ ಏನದು ಹೆಸರು ಬರಲ್ಲ. ಇದು ಎಷ್ಟಾದರೂ ಕೂಡ ಹಾಲು ಎಷ್ಟೇ ದಿನ ಹಾಕಿದ್ರು ಹಾಲು, ಕಾಫಿಗೆ ಎಷ್ಟೇ ಹಾಲು ಹಾಕಿದ್ರು ಕಾಫಿ. ಅದು ಬರೀ ಹಾಲು ಹಾಕಿದ್ರೆ ಹೋಯ್ತು ಅಷ್ಟೇ. ಅಲ್ಲಿವರೆಗೆ ಅದು ಯಾವ್ದು ಹೆಚ್ಚಾಗುತ್ತೋ ಅದೇನಂತ ಕರೀತಾರೆ? ಆವೇಶ. ಹೆಚ್ಚಿದ್ದು ಬರಿದಿರಲ್ಲ. ಇವತ್ತು ಹುಡಿ ಇದೆ, ಅದು ಬೆಳಿಗ್ಗೆ ಹುಡಿ ಅಂತ ಕರೀತಾರೆ. ಕೂಟು ಅಂತ ತರಕಾರಿ ಮೇಲೆ ಡಿಪೆಂಡ್. ಕೂಟು ಅಂತ ಕರಿಬೇಕು. ಉಳಿದೆಲ್ಲ ಕಾಮನ್ ಇದೆ. ಹೆಸರು ಬರ್ಲಕ್ಕೆ ಒಂದು ಸ್ಪೆಷಲ್ ಕಾರಣ ಇರಬೇಕು. ಅದನ್ನ ಇಟ್ಕೊಂಡ್ರೆ ಅಷ್ಟೇ. ಮುಕ್ತಿ ಆಯಿತು ಅಂತ ಪ್ರಶ್ನೆ ಬಂದಿದ್ದಕ್ಕೆ ಇವೆಲ್ಲ ಕೂಡ. ತಥಾ ಹಿ ಕರುಣೋ ವಿಷ್ಣು. ಹೌದು, ಹಸರನೇ ಪ್ರಧಾನವಾಗಿದ್ದಿದ್ದು. ಆವೇಶ ಜೈನದು. ಹಸರಾಗಿ ಹುಟ್ಟಿ ಆವೇಶದಿಂದ ಕೂಡಿ ಅಂತಾನೆ ಅರ್ಥ. ಹಾಗೇನಿಲ್ಲ, ಎಲ್ಲರೂ ಒಂದೇ ರೀತಿ. ಎಲ್ಲ ಆವೇಶ ಎಲ್ಲೆಲ್ಲಿರೋದು. ಮುಕ್ತಿ ಆಯ್ತು ಅಂತ ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲಿ ಆವೇಶ ಇದ್ದವನಿಗೆ ಮುಕ್ತಿ, ಇದಕ್ಕಲ್ಲ. ಹೌದೌದು. ಕೀಟ ನಿನ್ನೆ ಹೇಳಿದ್ದಲ್ಲ, ಒಂದು ಕೀಟ ಇದೆ, ಅದು ನೀವು ನೋಡಿರ್ತೀವಿ. ಎಲ್ಲ ಹಳ್ಳಿಯಲ್ಲಿ ಏನು ನೋಡೋದೇ ಇಲ್ಲ. ಹಳ್ಳಿ ಪಟ್ಟ ಅದರಿಂದ ಏನು ಬೆನ್ನೆ ಪಟಾಕಿ ಅವು ನೋಡ್ತಿರ್ತಾರೆ. ಕಾಣದೇ ಹುಳ ಅಂತ ಕರೀತಾರೆ. ಅದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಾಣುತ್ತೆ. ಒಂದು ಮನೆ ಎಲ್ಲೋ ಒಂದು ಗೋಡೆ ಗೂಡು ಕಟ್ಟಿಬಿಡುತ್ತೆ, ಹುಳ ಇಟ್ಕೊಂಡು ಒಳಗೆ ಹಾಗಾಗ್ತದೆ. ದಿವಸ ಆಹಾರ ಕೊಡ್ತಿರುತ್ತೆ. ಕೊನೆ ಒಂದು ಪಾಯಿಂಟ್ ಅಂತ ಹೊರಗೆ ಚಿಟ್ಟಿಯಾಗಿ ಹೊರಗೆ ಬರೋದು. ಇದು ಫೀನಿಕ್ಸ್ ಅಂತ ಕರೀತಾರೆ. ಇಲ್ಲಿ ಹರಿ ಹೊರಬೇಕಾದ್ರೆ ಇವರು ಅದು ಆ್ಯಕ್ಚುಲಿ ಅದಲ್ಲ ಹೇಳೋ ರೀತಿ. ಇದು ನಿಜವಾದ ಅರ್ಥದಲ್ಲಿ ಫೀನಿಕ್ಸ್ ಅಂದ್ರೆ ಇದು. ಅದು ಇದ್ದಿದ್ದು ಹುಳವಾಗಿ ಕೀಟ, ಆಮೇಲೆ ಆಗಿದ್ದೇನೋ ಹಾರದ ಹುಳ ಪೇಶಸ್ಕರವಾಗಿ ಬಲ್ಲಾಯಿತು. ಇದು ವಿಶೇಷ. ಅದು ನೋಡಿದವ್ರಿಗೆ ಗೊತ್ತಿರ್ತದೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಗೂಗಲ್ನಲ್ಲಿ ಸಿಗ್ತದೆ ನಿಮಗೆ. ಅಂದರೆ ನಮ್ಮ ಕಡೆಗೆ ಕುರುಡಿ ಕುಠಾರಿ ಅಂತ ಕರೀತಾರೆ. ಆ ಕಡೆಗೆ ಮತ್ತೆ ಗುಠಾರಿ ಒಂದೊಂದು ಲೋಕಲ್ ನೇಮ್ ಬೇರೆ ಇರ್ತವೆ. ಅವರು ಸಂಸ್ಕೃತ ಹೆಸರು ಒಂದೇ. ಅದಕ್ಕೆ ಸಂಸ್ಕೃತ ನಾಮ ನಿತ್ಯ ಅಂತ ಕರೆದು. ಉಳಿದ ಕಡೆಗೆಲ್ಲ ಬೇರೆ ಬೇರೆ ಕರೀತಾರೆ. ಹೌದು. ಪುಕ್ತಿ ಹೊಂದಿದ್ಯಾರೀಗ? ಶಿಶುಪಾಲ. ಹಿಡಿದು ಹಾಕಿದ್ಯಾರು? ಅಸುರ. ಗೊತ್ತಾಯ್ತಾ? ಅವನು ಅಸುರ. ಅದು ಇವನೇನಾದ ಈಗ? ಮುಕ್ತನಾದ. ಯಾಕೆ ಮುಕ್ತನಾದ ಅಂತ ಕೇಳಿದರೆ ಚಿಂತನೆ ಮಾಡಿದ್ದಕ್ಕೋಸ್ಕರ. ಯಾರು ಚಿಂತನೆ ಮಾಡ್ದ? ಭಗವಂತನ ಚಿಂತನೆ ಮಾಡ್ದ. ಅದಾಯ್ತು. ಭಕ್ತಿ ಬಂದಿದ್ದು ಯಾರ ಬಗ್ಗೆ? ಅವನಿಗೀಗ ದೇವ್ರ ಬಗ್ಗೆ. ಅದು ಮೊದಲು ಸಿಟ್ಟಿ ತಿಳ್ಕೊಂಬಂತಂದ ನಿತ್ಯ ಪೋಷಣೆ ಮಾಡಿದ್ರಿಂದ ಏನಾಯ್ತು? ಅದು ಚೇಂಜ್ ಆಗಿ ಭಕ್ತಿ ಬಂದ್ಬಿಡ್ತು. ಆ್ಯಕ್ಚುಲಿ ಹೊಸದಾಗಿ ಭಕ್ತಿ ಬರಲಿ, ಸ್ವರೂಪದಲ್ಲೇ ಇತ್ತು. ಇವರಿಂದ ಅದು ಮುಚ್ಚೋಗಿತ್ತು, ಅಭಿವ್ಯಕ್ತವಾಯಿತು ಅಂತ. ಬಂಗಾರ ಫಳ ಹೊಡಿತಾ ಇದೆ ಅಂದರೆ ಅದು ಇದರಿಂದ ಸ್ವರೂಪನೇ ಹೊಡೆಯೋದು. ಹಾಗೆ ಎಲ್ಲ ಸ್ಟೀಲಿ ಬಂಗಾರ ಪಾಲಿಶ್ ಹಾಕಿಬಿಟ್ರೆ, ಬರೀ ಪಾಲಿಷ್ದಿಂದ ಶಕ್ತಿ ಆಗಿದ್ದರೆ ಎಲ್ಲರೂ ಇದರಲ್ಲೇ ಮುಗಿಸ್ಬಿಡ್ತಾ ಇದ್ರು. ಅಲ್ಲ, ಲೋಹದ ಶಕ್ತಿನೇ ಬೇರೆ. ಪಾಲಿಶ್ ಸಂಬಂಧ ಹೊರಗಿನ ಭಾಗ ಅಷ್ಟೇ. ಆವೇಶ ಅನೇಕ ರೀತಿ ಮಾಡಬೇಕು. ಹಾಲಿಗೆ ನೀರು ಹಾಕೋದು ಇವೆಲ್ಲ ನೋಡಿದ್ದೀವಿ. ತುಂಬ ಕೇಸುಗಳಿದೆ. ಅದು ಸಕ್ಕರೆ ಹಾಕೋದು ಇವೆಲ್ಲ ಏನಿದು? ಹಾಲು ಸಿಹಿ ಇಲ್ಲ, ಅದ್ರ ಹಾಲಿನ ಮಾಧುರ್ಯನೇ ಬೇರೆ. ಅದು ಸಕ್ಕರೆ ಹಾಕೋದ ರುಚಿನೇ ಬೇರೆ. ಅದು ಎಲ್ಲಿಂದ ಬಂತು? ಸಕ್ಕರೆಯಿಂದ ಬಂತು.
ಗೊತ್ತಾಯ್ತಾ? ಹಾಲಿಂದ ಬಿಳಿ ಬಣ್ಣ ಇದ್ದಿದ್ದು ಅದಕ್ಕೇನೆ, ಆದ್ರೆ ರುಚಿ ತಗ್ಲಾಲ ಕಾರಣ ಇದು. ಅದು ಸ್ವರೂಪ ಬದಲಾಯಿಸಿಲ್ಲ. ಎಷ್ಟು ಸಕ್ಕರೆ ಹಾಕಿದ್ರು ಹಾಲು ಕಪ್ಪಾಗಲ್ಲ. ಗೊತ್ತಾಯ್ತಾ? ಅದೇನೇ ಸ್ವರೂಪ ಅದು ಹೋಗೋದಿಲ್ಲ. ತಥಾಹಿ ಕರುಣೋ ವಿಷ್ಣು ಅನ್ಯಾವೇಶ. ಇಲ್ಲಿ ದೇವರು ಕಾರುಣ್ಯ ಏನಪ್ಪ ಬಂತು ಅಂದರೆ, ಅನ್ಯಾವೇಶದಿಂದಾಗಿ ದ್ವೇಷವನ್ನು ಮಾಡ್ತಾ ಇದ್ರು ಕೂಡ ಕೆಲವರು ಇರ್ತಾರೆ, ನಾವೇ ನೋಡ್ತೀವಿ, ಕೆಟ್ಟೋಡು ಸಹವಾಸ ಇರುತ್ತೆ, ಭಾರಿ ಹೋಪ್ಲೆಸ್ ಹುಡುಗರು ಇರ್ತಾರೆ, ಅವೇ ಚೇಂಜ್ ಆಗ್ಬಿಡ್ತಾರೆ. ಆಮೇಲೆ ಏನಾಯ್ತು ಇವರಿಗೆ, ಈಗ ದ್ವೇಷ ಈಗ ಚೇಂಜ್ ಆಗಿದ್ದು ಭಾಳ ಮುಖ್ಯ ಆಯಿತು. ಅದಕ್ಕೆ ಕಾರಣ ಬೇರೆ ಇತ್ತು, ಈ ಚೇಂಜ್ ಆಗಿ ಸರಿ ಹೋಯ್ತು, ಭಾಳ ಖುಷಿ ಪಡ್ತಾರೆ, ಗ್ರೇಟ್ ಅಂತ ಕರೀತಾರೆ. ಆ ರೀತಿಯಾಗಿದೆ. ಅದಕ್ಕೆ ಅವಸರಾವೇಶದಿಂದಾಗಿ ಬಂದ ದ್ವೇಷ ಮುಂದೆ ಹೊರಟೋಯ್ತು. ಹ್ರಿಯತೇಹಿ ಹೇತೇಹಿ ಮಮ ಅನೇನ ನಿತ್ಯಾನಂದ ಸ್ವರೂಪಿಣಃ. ಯೋಚನೆ ಮಾಡ್ತಾರೆ, ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನೀಗ. ನನ್ನ ಜೊತೆಗಿರೋದು ಇದಲ್ಲ, ಆಹಾರ ಏನೋ ಕೊಡ್ತಾ ಇದ್ದೀನಿ, ನಿಜವಾಗ್ಲಿರೋದು ಯಾರು ಅಂದರೆ ಭಗವಂತನೇ. ಆ ಯೋಚನೆ ಬಂದಾಗ ಆ ಕಡೆ ಗಮನ ಹೊರಗೆ ಶುರುವಾಗುತ್ತಾಗ ಯಾರಿಗೋ ಥ್ಯಾಂಕ್ಸ್ ಹೇಳ್ತಿರ್ತಾರೆ, ಅವ್ರಿಗೆ ಕೊಟ್ಟವರು ಅದು ಆ ಕಡೆ ಓಡೋಗ್ತಾರೆ ತಕ್ಷಣ, ಇಲ್ಲಿ ಬಿಟ್ಟು ಬಿಡ್ತಾರೆ, ಅಲ್ಲಿ ಓಡೋಗ್ತಾರೆ. ಯಾಕೆ ಆ ಕಡೆ ಹೇಳಿದ್ರೆ ಅದು ಮುಖ್ಯ. ಎಲ್ಲ ಫೋಕಸ್ ಎಲ್ಲೆಲ್ಲೂ ಆಗಿಬಿಟ್ಟಿದೆ ನಮ್ದೀಗ. ಎಲ್ಲಿ ಫೋಕಸ್ ಆಗಬೇಕು ಅದಕ್ಕೆ ಧ್ಯಾನ ಅಂತ ಕರೆಯೋದು. ಇದೆಲ್ಲ ನಿಜವಾಗಲೂ ಯಾರು ಮಾಡಿದ್ರು ಅಂತ ಯೋಚನೆ ಮಾಡೋದು, ಅದು ಧ್ಯಾನ. ಪೋಸ್ಟ್ ಮ್ಯಾನ್ ಥ್ಯಾಂಕ್ಸ್ ಹೇಳಿ ಅವ್ರು ಪಾದಪೂಜೆ ಮಾಡೋಕ್ಕೆ ಯಾರು ಹೋಗೋದಿಲ್ಲ. ಯಾತಕ್ಕೆ? ಡೆಲಿವರ್ ಮಾಡಿದವರು ಅಷ್ಟೇ. ಒಟ್ಟಾಗಿ ಯಾರೇ ಕೊಟ್ಟರು ಡೆಲಿವರಿ ಮಾಡ್ತಾರೆ ಹೊರತು ಕೊಡೋದು ಯಾಕೆ ಬರುವಂತೆ. ಫಲಮತ ಉಪಪತ್ತಿ ಸೂತ್ರ. ಅವನ ಕೈಯಿಂದ ಕೈಯಿಂದ ಸಂಬಳ ಕೊಡ್ತೇವೆ, ಅವ್ನಿಗೆ ಕೆಲಸ ಯಾಕೆ ಮಾಡ್ತಿದ್ದ ಒಂದಲ್ಲಿ. ಅರ್ಥ ಆಯ್ತಾ? ಅದೇ ನಮಗೆ ಅರ್ಥ ಆಗುತ್ತೆ. ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರು ತಮ್ಮದು ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಗೊತ್ತಾಯ್ತು? ಇನ್ನೊಬ್ಬರದೇ ಕೊಟ್ಟಿರೋದು ಪ್ರಾಮಾಣಿಕ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಕೃತಜ್ಞತೆ ಇದೆ. ಅವ್ರ ಸ್ಥಾನ ಒಂದಿದೆ, ಇಲ್ಲ ಅಂತಲ್ಲ. ಆದ್ರೆ ಮೂಲ ಕಾರಣ ಆತಲ್ಲ. ಮೂಲ ಕಾರಣ ಯಾರು? ದಿವಸ ಬಂದಿಲ್ಲ, ಬರಲಿ, ಬಂದಿಲ್ಲ, ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವು ಕೊಟ್ಟರೆ ಬಂದು ಕೊಟ್ಟೆ ಅಂತ ಅಷ್ಟೇ. ಈ ಮಾತಿನಲ್ಲಿ ಏನು ಬುಕ್ ನೋಡ್ತಾನೆ ಅವನೀಗ? ಪ್ರತಿಯೊಬ್ಬರದು ಇಷ್ಟೇ. ಮನಸ್ಸು ಪ್ರೇರೇಪಣೆ ಮಾಡೋದು ಪರಮಾತ್ಮ, ವಸ್ತು ಕೊಡೋದು ಪರಮಾತ್ಮ, ಹೆಸರು ಮುನಿಗೆ ಕೊಡ್ತಾನೆ. ಇದು ಕಾರುಣ್ಯ ಇರೋದು ಎಲ್ಲಿ ಅಂದರೆ, ಅಷ್ಟು ದ್ವೇಷನ ಮರೆತು ಬಿಡ್ತಾನಲ್ಲ, ಅದು ಕಾರುಣ್ಯ. ಕೆಲವ್ರು ಬಿಡೋದಿಲ್ಲ, ಅದೇ ನಂಬಳಕ್ಕೆ ಸುಳ್ಳೇರಿ ಮೋಸಗಾರ ಅಂಥೇಳಿ ನಂಬೋದಿಲ್ಲ. ಇವರು ಆ್ಯಕ್ಚುಲಿ ಭರತನ ಲಕ್ಷ್ಮಣ ನಂಬಲಿಲ್ಲ. ನಾವು ನೋಡಿ ಅಣ್ಣ ಬಾರಿ ಅನ್ಕೊಂಡಾಗಾಯ್ತು ತೀರ ಅನ್ಕೊಂಡಾಗೈತೆ. ತಾಯಿ ಕೈಕೇಯ ವನಕ್ಕೆ ಕಳಿಸಿದ್ರು, ಇವ್ರು ಕೊಲ್ಲಕ್ಕೆ ಬಂದ್ಬಿಟ್ಟಿದ್ದಾನೆ, ಸೈನ್ಯ ತೊಗೊಂಡು ಬರ್ತಾ ಇದ್ದಾನೆ, ಇನ್ನೇನು ಬೇಕು ಪುರಾವೆ ಅದಕ್ಕೆ ಅಂತ ಹೇಳಿದ ತಕ್ಷಣ ರಾಜ ಇಲ್ಲ, ನಿಮ್ಗೆ ಗೊತ್ತಿಲ್ಲ, ಬರ್ತಿರೋದು ಅದಕ್ಕಲ್ಲ, ನಾನು ರಾಜ್ಯ ನೀನೇ ತಗೋತ ಹೇಳಕ್ಕೆ ಬರ್ತ ನೋಡಿ. ಲಕ್ಷ್ಮಣ ಇಬ್ಬರು ನೋಡ್ತಿದ್ರು. ಲಕ್ಷ್ಮಣ ಅದನ್ನು ನೋಡ್ತಿದ್ದಾನೆ, ರಾಮದೇವ್ ಸ್ವರೂಪ ನೋಡ್ತಾನೆ, ಎರಡೂ ನೋಡ್ತಾರೆ. ರಾಮದೇವ್ ಹೊರಭಾಗ ಒಳಭಾಗ, ಲಕ್ಷ್ಮಣ ಆಮೇಲೆ ಹೌದು ಹೀಗಾಯ್ತಲ್ಲ, ಆಶ್ಚರ್ಯ, ಅವ್ನು ತಪ್ಪು ತಿಳ್ಕೊಂಡಿದ್ದೆ ಅಂತ ಒಪ್ಕೊಂಡ್ಬಿಡ್ತಾನೆ. ಯಾಕೆಂದ್ರೆ ಲಕ್ಷ್ಮಣಿಗೆ ಅರ್ಥ ಆಗಲಿಲ್ಲ, ರಾಮದೇವ್ರಿಗೆ ಅರ್ಥ ಆಯಿತು. ಅದಕ್ಕೆ ದೇವರು ಅರ್ಥ ಮಾಡ್ಕೋತಾರೆ. ಆದ್ದರಿಂದ ನಾವು ಚೇಂಜ್ ಆದರೆ ಎಷ್ಟೋದ್ರೆ ಯಾಕೆ ಚೇಂಜ್ ಆಗಲ್ಲ ಗೊತ್ತಾ? ಜನ ನಂಬೋದಿಲ್ಲರಿ ಚೇಂಜ್ ಆದರೂ ಕೂಡ. ಅದ್ರ ಜನ ಯಾಕೆ ನಂಬೇಕು? ಅದಕ್ಕೆ ಯಾರು ನಂಬೇಕು? ಮೊದಲೆಲ್ಲ ತಪ್ಪು ಆನ್ಸರ್ ಬರೆದಿದ್ದ, ಗೊತ್ತಾಯ್ತಾ? ತಪ್ಪದು ಬರ್ದಾಗ ಸರಿ ಆನ್ಸರ್ ಬರೆದ, ಮಾರ್ಕ್ಸ್ ಕೊಡ್ತಾರಲ್ಲ ಈಗ. ಹೊಟ್ಟೆ ಇದು ಹೊಡೆದಾಕ್ತೋದು ಇಲ್ಲ, ಇದು ಓದಿಬಿಟ್ಟು ಅದು ಹೊಡೆದಾಕ್ತಾರೆ ಅಷ್ಟೇ. ಅವನ ಚಾಯ್ಸ್ ಆಗ. ಇವರು ಸ್ಟ್ರೈಕ್ ಆಫ್ ಮಾಡಿದ ಮೇಲೆ ರಿವ್ಯಾಲ್ಯೂಷನ್ ಬಂದ ನೋಡಿದ್ರೆ ಕೋರ್ಟಲ್ಲಿಟ್ಟು ಹೋಗುತ್ತೆ, ಅವ್ನು ಹೊಡೆದಾಕಿದ್ದಾನೆ, ಯಾಕೆ ದುಡ್ಡು ಮಾಡಿದ್ದೀನಿ ಈಗ ಕೇಳ್ತಾನೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ಗಮನಿಸ್ಬೇಕು. ಹ್ರಿಯತೆ ಹಿ ಮಮಾನೇನ ನಿತ್ಯಾನಂದ ಸ್ವರೂಪಿಣಃ ದೇಹ ಬಂಧುಯುತಾನಾಂಹಿ ದ್ವೇಷಿಣ ಅಪಕೃತಂ ಭವೇತ್. ದೇಹದ ಬಂಧುಗಳೆಲ್ಲ ಅಪಕಾರ ಮಾಡಿದರು, ನಾನು ಅಪಕಾರ ಮಾಡಿದೆ ಪರಮಾತ್ಮನಿಗೆ. ಆದರೆ ದೇವರು ಮಾತ್ರ ಮಮ ಕೋಹಿ ಅಪರಾಧ್ಯೇತ ನಿರ್ದೋಷ ಸುಖರೂಪಿಣ. ಆದರೆ ಪರಮಾತ್ಮ ಯೋಚನೆ ಮಾಡ್ತಾರೆ, ನನ್ನ ಯಾರು ಅಪರಾಧ, ನನಗೆ ಯಾರು ವಿರೋಧ ಮಾಡ್ತಾರೆ, ನನ್ನ ದೇವ್ರ ಬಗ್ಗೆ ಯಾರು ಬೈತಾರೋ ಅವ್ರಿಗೆ ದೇವ್ರ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಏನು ತಿಳ್ಕೊತಾರೆ, ಅದ್ರಲ್ಲಿ ದೋಷಾರೋಪಣೆ ಮಾಡ್ತಾರೆ, ಗುಣ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದವ್ರು ಏನು ಮಾಡ್ತಾರೆ? ಗುಣ ತಗೋತಾರೆ, ಓ ದೇವರು ಗುಣಪೂರ್ಣ. ಅದು ಅಂದರೆ ಗುಣಪೂರ್ಣ ಅಂತ ಅರ್ಥ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಮೇಲಿಂದ ನೋಡ್ಕೊಂಡು ದೋಷ ಆರೋಪಣೆ ಶುರು ಮಾಡಿಬಿಡ್ತಾರೆ. ಹುಷಾರಾಗಿರ್ಬೇಕು. ದೇವ್ರನ್ನ ದ್ವೇಷ ಮಾಡೋದು ಸ್ವರೂಪದ ಜ್ಞಾನ ಅವ್ರಿಗಿಲ್ಲ. ಗೊತ್ತಾಯ್ತಾ? ಸ್ವರೂಪದ ಜ್ಞಾನ ಇಲ್ಲ. ಬಂಗಾರದ ಪದಾರ್ಥ ಬಿಟ್ಟೋದ, ಯಾಕಂದ್ರೆ ಕಣ್ಣು ಕಾಣ್ತಾ ಇಲ್ಲ ಸರಿಗೆ ಅವರಿಗೆ. ಅವ್ರ ದೋಷ ಅದು, ಬಂಗಾರದ ದೋಷ ಅಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ಇವ್ರು ಪಾಪ ತಪ್ಪು ತಿಳಿದಿದ್ದ ಮಾಡಿದ್ದ ಸರಿ, ಈಗ ಚೇಂಜ್ ಆಗಲಿಲ್ಲ, ಶಿಕ್ಷೆ ಕೊಡಬೇಕು. ಮಾರ್ಚಲ್ಲಿ ಫೇಲ್ ಆಗಿದ್ದ, ಸೆಪ್ಟೆಂಬರಲ್ಲಿ ರ್ಯಾಂಕೇ ಬಂದ, ತಪ್ಪಲ್ಲ ಅದು. ಆ ಫೇಲ್ ಆಗಿದ್ದು ಸತ್ಯ, ಈ ಪಾಸಾಗಿ ಒಳ್ಳೆ ಪಾಸ್ ತೊಗೊಂಡಿದ್ದು ಸತ್ಯ, ಮತ್ತು ಕೆಲವು ಫೇಲ್ ಆಗ್ತಿರೋದು ಸತ್ಯ. ಕೆಲವು ಅವ್ರ ಅದೇ ಯೋಗ್ಯತೆ ಬೇರೆ ಆಗುತ್ತೆ ಅವಾಗ. ಅಥವಾ ಯಾವ ಕಾಲಕ್ಕೆ ಕೂಡ ಈ ರೀತಿ ಮಾಡೋದು, ಸೆಪ್ಟೆಂಬರ್ ಬ್ಯಾಚ್ ಅಂತ ಹೇಳ್ಬಿಟ್ಟು ಏನು ಮಾಡಲ್ಲ ಅವನಿಗೆ, ಕಡಿಮೆ ಮಾರ್ಕ್ಸ್ಗಳು ಯಾವುದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ಅದಕ್ಕಿಂತ ಸಂಬಂಧ, ಆ ಕೆಲಸ ಮುಗಿದೋಯ್ತದೆ. ಈಗ ಸರಿಯಾಗಿ ಬರೆದಿದ್ದ ಅಷ್ಟೇ ಪ್ರಶ್ನೆ. ಈಗ ಬರೆದಿದ್ದಾನೋ ಇಲ್ವೋ? ಈಗ ಸರಿಯಾಗಿ ಬರೆದಿದ್ದಾನೆ, ಖುಷಿ ಆಯ್ತು. ಎಷ್ಟೊತ್ತಿಂದು ಸಂತೋಷ ಪಡ್ತಾರೆ, ಅಷ್ಟು ಜಸ್ಟ್ ಚೇಂಜ್ ಆಗಿಬಿಟ್ಟೆ ಅವನು, ಬಾರಿ ಗ್ರೇಟ್ ಅಂತಾರೆ ಆ ಥರ. ಅಥೋ ಎಚ್ಚ ಅಸುರಾವೇಶಾತ್ ಕೃತಂ ಏನೇನ ದುಷ್ಕೃತಂ. ಇವನೇನೇನಂದ್ರೆ ಇವನಿಂದ
ಏನೇನು ದುಷ್ಕಾರ್ಯಗಳನ್ನು ಮಾಡಿದ್ದಾನೆ ಎಲ್ಲ ಏನು ಕಾರಣ ಅದಕ್ಕೆ? ಅಸರಾವೇಶ ಕಾರಣ. ಅನಾದಿಭಕ್ತೋ ಯಸ್ಮಾನ್ಮೇ ಬದಲು ಏನು ಮಾಡ್ತಾನೆ ದೇವರು? ದೇಹ ಬಂದು ಇರ್ತದೆ, ಜನ ಇದ್ದಾರೆ, ಅವರಿಂದ ಮಿಸ್ಗೈಡ್ ಆಗಿಬಿಟ್ಟಿದ್ದಾನೆ, ದ್ವೇಷ ಮಾಡ್ತಿದ್ದಾನೆ. ಆದರೆ ನನ್ನ ಬಗ್ಗೆ ಅರ್ಥ ಮಾಡಿ, ನಾನು ದೇವ್ರು ತಾನು ಅನ್ಕೋತಾನೆ, ನನ್ನ ಬಗ್ಗೆ ಅರ್ಥ ಮಾಡ್ಕೊತಿದ್ದಾನೆ, ನನ್ನ ನೀವು ದ್ವೇಷ ಮಾಡೋದಿಲ್ಲ, ಸ್ವರೂಪ ಒಳ್ಳೆಯದು, ನಾನು ನಿರ್ದೋಷ, ಈ ಚೇಂಜ್ ಆಗಿದ್ದಾನೆ. ಅದನ್ನು ದೇವ್ರು ಕನ್ಸಿಡರ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಕೆಲಸದ ಕನ್ಸಿಡರ್ ಮಾಡೋದಿಲ್ಲ ಕೆಲವರು, ದೇವ್ರು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಕಾರುಣ್ಯ ಅಂತ ಕರೀತಾರೆ. ಪರಮಾತ್ಮ ಈಗ ಈ ರೀತಿ ತಿಳ್ಕೊಂಡು ಅನುಗ್ರಹ ಮಾಡ್ತಾನೆ. ದೇವರ ವ್ಯೂ ಯಾರ ಬಗ್ಗೆ? ಇಂಥ ದ್ವೇಷಭಕ್ತರ ಬಗ್ಗೆ ದೇವರು ಕಾಣೋ ಯೋಚನೆ ಮಾಡೋ ರೀತಿ ಹೀಗಿದೆ ಅಂತ ಹೇಳ್ತಾರೆ. ಅಲ್ಲಲ್ಲ, ಇದು ಬ್ರಹ್ಮಾಂಡ ಪುರಾಣದ ಮಾತಿದು, ಕೊಟೇಶನ್ನು, ಪ್ರಕರಣ ನಾರ್ದು ಹೇಳ್ತಾರೆ, ಡೀಟೇಲ್ಸ್ ಎಲ್ಲ ಬ್ರಹ್ಮಾಂಡ ಪುರಾಣ. ಅಥೋ ಯಚ್ಚ ಅಸುರಾವೇಶಾತ್ ಕೃತಂ ಏನೇನ ದುಷ್ಕೃತಂ ಅನಾದಿಭಕ್ತೋ ಯಸ್ಮಾನ್ಮೇ ಮೋಚಯಿಷ್ಯೇ ತತಸ್ತ್ವ. ಅನಾದಿಕಾಲದ ಭಕ್ತ ಒಮ್ಮೆ ತಪ್ಪು ಮಾಡಿದ್ದಾನೆ, ಅವನು ಬಿಡುಗಡೆ ಮಾಡ್ತೇನೆ ಅಂತ ಪರಮಾತ್ಮ ಅನುಗ್ರಹ ಮಾಡಿಬಿಡ್ತಾನೆ. ಅವನಾಗಲ್ಲ, ಅನಾದಿ ದ್ವೇಷಿ ಇವನು, ಇನ್ನೂ ಮುಂದೆ ಬದಲಾಗೋದೂ ಇಲ್ಲ, ಇವನು ಬಿಡುಗಡೆ ಮಾಡಿ ಅರ್ಥನೂ ಇಲ್ಲ, ಮಾಡಿದ್ರೆ ಬಿಡಿದವ್ರು ಅನ್ಯಾಯ ಮಾಡಿದಾಗ. ಬರೀ ಪೇಪರ್ ಕೊಟ್ಟು ನೀವು ಪಾಸ್ ಮಾಡೋದಾದರೆ ಬರೆದವ್ರಿಗೆ ಅನ್ಯಾಯ ಆಗಲಿಲ್ಲ. ಇಬ್ಬರು ಜನ ಏನು ಮಾಡ್ತಾರೆ ಗೊತ್ತು? ದೇವರು ಸರ್ವದ ಸ್ವತಂತ್ರ, ಎಲ್ಲರೂ ಮುಕ್ತಿ ಕೊಟ್ಟು ಬಿಡಲಿ, ಸರಿ ಆಗಿದೆ. ಸರಿಯಾಗಿ ಮಾಡಿದವ್ರು ಏನು ಮಾಡ್ತೀರಿ? ಹೇಗಿದ್ರೆ ಅನ್ಯಾಯ ಆಗಲಿಲ್ಲ, ಅದು ಉಳಿದ ಕಾರಣ ಇರಲಿ. ಒಂದು ಕಾರಣ ಇದೆ, ಈಗ ಸರಿಯಾಗಿ ಕಷ್ಟಪಟ್ಟವನಿಗೆ ನೀವು ಏನು ಕಷ್ಟಪಟ್ಟವನು ಒಂದೇ, ಇವನು ಒಂದೇ ಆಗೋದಾದರೆ ಕಷ್ಟಪಟ್ಟದ ಬೆಲೆ ಏನು ಗೊತ್ತಾಯ್ತಾ? ಅದಕ್ಕೆ ಸಾಧನೆಗೆ ಬೆಲೆ ಕೊಡಬೇಕಾದ್ರೆ ಅದು ನ್ಯಾಯ, ಅದು ನ್ಯಾಯೋನೇತ ಸಮೀರಣ. ಅದಕ್ಕೆ ಹಾಗೆ ಮಾಡೋದಿಲ್ಲ ದೇವರು. ಅನಾದಿಭಕ್ತೋ ಯಸ್ಮಾನ್ಮೇ ಮೋಚಯಿಷ್ಯೇ ತತಸ್ತು. ಇದಿಷ್ಟು ದೇವರು ಅಂದ್ಕೊಂಡಿತ್ತು. ಎಲ್ಲಿಂದ? ಮಮ ಅಂದನ್ನು ಹಿಡಿದು ಇಲ್ಲಿವರೆಗೂ ಬಂದಿತ್ತು. ಇತಿಮತ್ವ ಮೋಚಯತಿ ಚೈದ್ಯಾದೀನಾಮಪಿ. ಆದ್ದರಿಂದ ಚೈತ್ಯ ಮೊದಲಾದವರು, ಅವನೊಬ್ಬನೇ ಅಲ್ಲ, ಅಂಥವ್ರು ಎಷ್ಟೋ ಜನ ಇದ್ದಾರೆ, ಅವರು ಉದ್ಧಾರ ಮಾಡ್ತಾರೆ. ಇತಿ ಬ್ರಹ್ಮಾಂಡೇ ಕಾಮ ಸ್ನೇಹಾದ್ ಭಯಾದ್ ದ್ವೇಷಾದ್ ಯಥಾ ಭಕ್ತ್ಯ ಈಶ್ವರೇ ಮನಃ ಆವೇಶ್ಯ ತದಹಂ ಹಿತ್ವಾ ಬಹವಃ ತದ್ಗತಿಂ ಗತಾಃ. ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತ್ಯ ಈಶ್ವರೇ ಮನಃ. ಈ ಕಾಮ, ಸ್ನೇಹ, ಭಯ ಇವೆಲ್ಲ ಎಲ್ಲಿಂದ ಬಂತು ಅಂದರೆ ಬರೀ ಇಷ್ಟ ಇದ್ದರೆ ಉದ್ಧಾರ ಆಗೋದೇ ಇಲ್ಲ, ಮುಗಿದೋಯ್ತು. ಆದರೆ ಭಕ್ತಿ ಬರ್ಲಿಕ್ಕೆ ಇವೆಲ್ಲ ನಿಮಿತ್ತ ಆಯ್ತು ಅಷ್ಟೇ. ಯಾರೋ ನೋಡಿ ಭಾಳ ಹೊಪ್ರೆಸ ಬದುಕ್ತಿರ್ತಾರೆ, ಯಾರೋ ಒಂದ್ಸರ್ತಿ ಯಾರೋ ಬೈದು ಬಿಡ್ತಾರೆ, ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂದರೆ ಅದು ಭಾರಿ ಸೀರಿಯಸ್ ಆಗಿ ತೊಗೊಳ್ತಾರೆ. ಯಾವುದೇ ಚಾಲೆಂಜ್ ತೊಗೊಂಡು ಟೋಟಲಿ ಚೇಂಜ್ ಆಗಿಬಿಡ್ತಾರೆ. ಗೊತ್ತಾಯ್ತಾ? ಇದು ದೊಡ್ಡಸ್ತಿಗೆ ಇದು. ಅದಕ್ಕೆ ಜಾತಕ್ಕೆ ಅವ್ನು ಮೊದಲು ಕೆಟ್ಟವರಾಗಿದ್ದಾನ ಕಾರಣಕ್ಕೆ ಉದ್ಧಾರ ಮಾಡ್ತಿಲ್ಲ, ಸರಿಯಾದ ಅಂಬದಕ್ಕೆ ಉದ್ಧಾರ ಮಾಡ್ತಾರೆ. ಸರಿಯಾಗ್ಲಿಕ್ಕೆ ಕಾರಣ ಸ್ವರೂಪ, ಕೆಟ್ಟದಾಗಿ ಕಾರಣ ಕಾಂಟ್ಯಾಕ್ಟ್. ಸರಿ ಹೋಯ್ತು. ಎಷ್ಟೋ ಜನ ಆ ಥರ ಇದ್ದಾರೆ. ಅನಾದಿಭಕ್ತೋ ಯಸ್ಮಾನ್ಮೇ ಮೋಚಯಿಷ್ಯೇ ತತಸ್ತು ಅಹಂ ಅಂತ ಹೇಳಿ ಇತಿಮತ್ವ ಮೋಚಯತಿ ಚೈತ್ಯಾದೀನ್ ಅಪಿ ಕೇಶವ ಇತಿ ಬ್ರಹ್ಮಾಂಡೇ. ಆದ್ದರಿಂದ ಉಳಿದವರೆಲ್ಲ ಮಾಡಕ್ಕೆ ಹೋಗಬಾರ್ದಿದ್ರೆ ಯಾತಕ್ಕೆ? ಯಾರೋ ಬಿದ್ದಿದ್ದ ಎಬ್ಬಿಸಿದ್ಗೆ ಅವಾರ್ಡ್ ಕೊಟ್ಟರು, ಬೀಳ್ಸಿ ಎಬ್ಬಿಸಿದ್ಗೆ ಅವಾರ್ಡ್ ಕೊಡ್ತಾರೆ, ಬೀಳ್ಸಿ ಪನಿಷ್ಮೆಂಟ್ ಕೊಡ್ತಾರೆ. ಅರ್ಥ ಆಯ್ತಾ? ಅದು ಅವರಾಗಿ ಮಾಡಿದ ತಪ್ಪನ್ನು ತಪ್ಪು ಮಾಡಿ ಸರಿ ಮಾಡೋದಲ್ಲ ಕ್ರಮ. ಆದ್ದರಿಂದ ಕಾಮ ನೋಡೋರಿಗೆ ಏನು ಕಾಣಿಸ್ತು ಅಂದರೆ ಗೋಪಿ ಕಾಣಿಸಿದ್ರು ಕಾಮದಿಂದ ಕಂಡ್ರು ಅಲ್ಲ, ಕಾಮ ನಿಮಿತ್ತ ಭಕ್ತಿಯಿಂದ ಕಂಡ್ರೆ ಹೊರತು ಕಾಮ ಕಾರಣ ಅಲ್ಲ ಅದಕ್ಕೆ. ಆಮೇಲೆ ದ್ವೇಷ, ಅವ್ರು ದ್ವೇಷಕ್ಕೆ ಕಾರಣ ಆಯ್ತು ಹೊರತು ನಿಜವಾಗ್ಲೂ ಭಕ್ತಿ. ಭಯನೂ ಹಾಗೇನೆ, ಅಲ್ಲೂ ಹಾಗೇನೆ. ಅಜಾಮಣ ಕರೆದಾಗ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇ ಭವ ವೈಕುಂಠ ನಾಮಗ್ರಹಣಂ ಅಶೇಷಾಹರಂ ವಿದುಹು. ಏನೇನು ಮಾಡಿದ್ರು ಅವರು? ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇ, ಏನೋ ಕಾರಣ ಇಟ್ಕೊಂಡ. ಮುಖ್ಯವಾಗಿ ಸ್ಮರಣೆ ಫಲ ಪಡ್ತೇವೆ ಹೊರತು ಅದಲ್ಲ, ನಿಮಿತ್ತ ಅದಷ್ಟೇ. ಮತ್ತು ಯಾರೋ ಕೇಳಿದ್ರು ಎಲೆಕ್ಷನ್ ಏನು ಮಾಪನ ಅಂತ ಕೇಳಿದ್ರು, ವಾಟ್ ಅಂತ. ಸರಿಯಾದ ಪ್ರಶ್ನೆ ಕೇಳಲಿಲ್ಲ ಅವರಿಗೆ. ಗುಡ್ ಅಂದ್ಬಿಟ್ಟು ಅವ್ರು, ಯಾಕೆಂದರೆ ವಾಟ್ಸ್ತಾರೆ ಹೇಳೋದು ಅವರು, ವೆರಿ ಗುಡ್ ಅಂತ ಹೇಳೋದೇ ಆಗಿ. ಆ್ಯಕ್ಚುಲಿ ಆಮೇಲೆ ಗೊತ್ತಾಯ್ತು ಅವರಿಗೆ ನಾನು ಹೇಳಿದ್ದು ಅಂತೆ. ಬಟ್ ಅವ್ರು ಮೇಷ್ಟಿಗೆ ಗೊತ್ತಿಲ್ಲ ಕೊಟ್ಟ, ಇಲ್ಲ ಹಾಗೆ ತಿಳ್ಕೊಂಡು ಕೊಡ್ತಾರೆ. ಅವ್ನು ಅನ್ನೋ ಹೊತ್ತಿಗೆ ಅವ್ರಿಗೆ ಉತ್ತರ ಹೊಡೀತು. ವಾಟ್ ಅಂತ ಕೇಳಕ್ಕೆ ಹೋದ ಉತ್ತರ ಹೊಡೆದ್ಬಿಡ್ತು ಅಷ್ಟೇ. ಓ ಇದು ಕರೆಕ್ಟ್. ಅವನಲ್ಲೇ ಆದ ಬದಲಾವಣೆ ಇದು, ಕನ್ಫ್ಯೂಷನ್ ಅಲ್ಲ, ಆತನಲ್ಲೇ ಆದ ಬದಲಾವಣೆ ಇದು. ಮಮ ಕೋಹಿ ಅಪರಾಧೇತ ನಿರ್ದೋಷ ಸುಖರೂಪಿಣ. ಇಷ್ಟೆಲ್ಲ ಆದಮೇಲೆ ಆ ನಿಜವಾಗ ಕೂಡ ಆಗಿದ್ದು ಭಕ್ತಿಯಿಂದ ಹೊರತು ಬೇರೆ ಅಲ್ಲ. ಆವೇಶ್ಯ ತದ್ ಅಗಂಹಿತ್ವ, ಮೊದಲಿಂದೆಲ್ಲ ದೋಷಗಳು ಎಲ್ಲ ಬಿಟ್ಟುಬಿಟ್ಟು ಬಹವಃ ತದ್ಗತಿಂ ಗತಾಹ, ಪರಮಾತ್ಮ ಅವರಿಗೆ ತದ್ಗತಿಯನ್ನು ಕೊಟ್ಟಿದ್ದಾನೆ, ತಮ್ಮ ಗತಿ ಹೊಂದಿದ್ದಾರೆ ಅಂತ ಅರ್ಥ. ತತ್ಸ್ವರೂಪಯೋಗ್ಯವಾದ ಗತಿಯನ್ನು ಹೊಂದಿದ್ದಾರೆ. ಕಾಮಾದಿಭಿರಪಿ ಯಥಾ, ಅದರ್ವೇ ಸಾಮಾನ್ಯ ಏನು ತಿಳ್ಕೊಬೇಕು, ದ್ವೇಷಿಗಳೇ ಭಕ್ತರು, ಇದು ನಿಯಮ ಇದು.
ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ ಕೂಡ, ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಪೇಪರ್ ಮಾತಾಡಿ 1000 ಜನ ಮಾತಾಡ್ಕೋಬಹುದು, ವ್ಯಾಲಿಯವ್ರಿಗೆ ಮಾತ್ರ ಪೇಪರ್ ಕಾಣೋದು, ಉಳಿದವ್ರಿಗೆಲ್ಲ ಪೇಪರ್ ಕಾಣಿಸೋದಿಲ್ಲ. ಅದು ಬ್ರಿಲಿಯಂಟ್ ಬಂದು ಸುಮ್ಮನೆ ಬಿಡ್ತಾರೆ ಅಷ್ಟೇ. ಯಾಕಂದ್ರೆ ನೋಡದೆ ಮಾತಾಡಿದ್ದು ನೋಡಿ ಕೊಟ್ಟಿದ್ದಾರೆ, ಮತ್ತೆ ಮಾತಾಡೋಕೆ ಹೋಗೋದಿಲ್ಲ. ಅಲ್ಲಿ ವೈರಾಣು ಬಂದ ಅಲ್ಲ ಅದು, ಗೊತ್ತಾಯ್ತಾ? ವೈರಾಣು ಬಂದ ಪ್ರಶ್ನೆ ಪ್ರಾರಬ್ಧ ಕರ್ಮದಿಂದ ತಪ್ಪು ಮಾಡಿದ್ದ ಅಷ್ಟೇ ಅವರು. ಇಬ್ಬರು ಜೀವರಿಲ್ಲ ಅಲ್ಲಿ. ವೈರಾಣು ಬಂದವರು ಅಂಥ ಕೇಸೇ ಆಗ್ಬೇಕು, ಅದು ಬೇರೆಯವರೆಲ್ಲ ಅಪ್ಲಿಕಬಲ್ ಅಲ್ಲ. ತದಹಂ ಯತ್ತು ದ್ವೇಷಾಧಿಕೃತಂ ಅಹಂ ಯಥಾಭೂತಯ ಭಕ್ತಿಯ ಹಿತ್ವ, ಯಥಾಭೂತ ಸರಿಯಾದ ಭಕ್ತಿಯಿಂದ ಕಳ್ಕೊಂಡ್ರು. ಗೋಪ್ಯ ಕಾಮಾತ್, ಅವರ ಎಕ್ಸಾಂಪಲ್ ಈಗ ಕಾಮ, ಸ್ನೇಹ, ಭಯ, ದ್ವೇಷ ಅಂತಾರಲ್ಲ, ಯಾರ್ಯಾರಪ್ಪ ದುಷ್ಟ ಅಂತ ಅಂದರೆ ಗೋಪ್ಯ ಕಾಮಾತ್, ಗೋಪಿಕಾಸ್ತೆ ಭಕ್ತಿ ಬರ್ಲಿಕ್ಕೆ ಕಾರಣ ಕಾಮನೆಯಾಗಿ. ಭಯಾತ್ ಕಂಸಃ, ಭಯದಿಂದಾಗಿ ಕಂಸ. ಕಂಸನಿಗೆ ಭಯ, ಯಾವಾಗಲೂ ಭಯದಿಂದ ನೆಸ್ಕೋತಾ ಇದ್ದ. ಯಾವುದು ಭಯ ಆಗಿರುತ್ತೆ ಯಾವಾಗಲೂ ನಾವು 2 ಸರ್ತಿ ಭಯ ಹೋಗ್ಬಿಟ್ಟಿರುತ್ತೆ. ಈ ನೆಸ್ಕೊಂಡು ಹಬ್ಬ ಎಷ್ಟು ಕಷ್ಟ ಇತ್ತು ಅಂದರೆ ಒಬ್ಬ ಗಾಬರಿ ಆಗಿ ಅಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಭಯಾತ್ ಕಂಸಃ, ದ್ವೇಷಾತ್ ಯಜ್ಞಾದೇವ ನೃಪಾಹ, ಸಂಬಂಧ ತೃಷ್ಣಯ, ಯಾದವರಿಗೆಲ್ಲ ಸಂಬಂಧಿ ಕೃಷ್ಣ ಆ ಭಾವನೆ. ಸ್ನೇಹಾತ್ ಯೂಯಂ, ಪಾಂಡವರೆಲ್ಲ ಸ್ನೇಹದಿಂದಾಗಿ. ಭಕ್ತ್ಯಾ ವಯಂ ವಿಭೋ, ಭಕ್ತಿಯಿಂದಾಗಿ ಅವರು. ಈ ರೀತಿಯಲ್ಲಿ ವ್ಯವಸ್ಥೆ ಇರೋದ್ರಿಂದ ಯಾವ್ದು ಕೊಟ್ಟಿಲ್ಲ, ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಉಳಿದವ್ರಿಗೆ 2 ಆಗ್ತಿತ್ತು, ದ್ವೇಷದಿಂದನೂ ಭಕ್ತಿ ಆಗುತ್ತೆ ಅಂತ ಕೆಲವರು ತಿಳ್ಕೊತಿದ್ರು. ಇನ್ನು ಕೆಲವರು ಏನೇನೋ ಹೇಳ್ತಾರೆ, ದೇವರೇ ಇಲ್ಲ, ಆ ಥರ ಯೋಚನೆ ಮಾಡೋರು ಇರ್ತಾರೆ. ಕನ್ಫ್ಯೂಷನ್ ಮಾಡಿ ಅನೇಕ ತಪ್ಪು ತಿಳುವಳಿಕೆ ಬರೋಕ್ಕೆ 100 ಕಾರಣಗಳು. ಸರಿಯಾದ ಒಂದೇ ಕಾರಣ, ಸರಿಯಾಗಿರೋದು ಒಂದೇ ಕಾರಣ. 4 + 4 8 9 ಕರೆಕ್ಟ್ ಹೋಗ್ತದೆ, ಉಳಿದೆಲ್ಲ ತಪ್ಪ ಅನ್ಸರ್ಸೆ. ತಪ್ಪ ಸರಿ ಅಷ್ಟಿವೆ, ಇನ್ಫೈನೈಟ್ ಸರಿ ಆನ್ಸರ್ ಒಂದೇ. ಆದ್ದರಿಂದ ಬಹುಶಾಖ ಹೆನಂತಾಶ್ಚ ಬುದ್ಧಯೋ ಅವ್ಯವಸಾಯ, ತಪ್ಪುಗಳು 1000 ಮಾಡಬಹುದು, ಸರಿ ಮಾತ್ರ ಒಂದೇನೆ. ಅದೇ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಗೋಪ್ಯ ಕಾಮಾತ್ ಭಯಾತ್, ಎಷ್ಟೋ ಸತ್ಯ ಕೆಳಗಿನ ಕೊಟ್ಟಲ್ಲಿ ಫೇಲ್ ಆಗಿರುತ್ತೆ, ಆಮೇಲೆ ಮೇಲೆ ಕೊಟ್ಟರೆ ಸರಿ ಹೋಗುತ್ತೆ. ಕೆಲವು ಸತ್ ಮೇಲೆ ಕೊಟ್ಟರು ಅದೇ ಬರುತ್ತೆ, ಮಿನ್ನುಗ ಅಲ್ಲೂ ಹಾಗೆ ಬರುತ್ತೆ. ಅದೇನು ಸರಿಯಾಗಿದೆ ಅಂತ ಎಲ್ಲಿ ಯಾವುದೋ ಕಾರಣದಿಂದ ತಪ್ಪ ರೆಕಾರ್ಡ್ ಸರಿಯಾಗಿ ನೋಡದೇ ಇದ್ದರೆ, ಅವಾಗ ಕೊಡದೆ ಹೋಗಿದ್ರೆ ಏನೋ ಕೆಲವು ಕಾರಣಗಳಿಂದ ಏನಾಗ್ಬೋದು ತಪ್ಪ. ಜನರಲಿ ಕೆಳಗಿನ ಕೊಟ್ಟಿದ್ದು ಎಲ್ಲ ತೆಗೆದಾಕ ಕೆಳಗಿನ ಕೊಟ್ಟೆ ಬೇಕಿದ್ದಿಲ್ಲ. ಲೋಯರ್ ಕೊಟ್ಟಿದ್ದು ಎಲ್ಲ ಮಾಡಿದ್ದೆಲ್ಲ ಮೇಲೆ ಡಿಸ್ಮಿಸ್ ಆಗೋದಾದ್ರೆ ಲೋಯರ್ ಕೊಟ್ಟು ಯಾಕೆ ಮಾಡ್ಬೇಕು ಅದಕ್ಕೆ, ಗೊತ್ತಾಯ್ತು? ಕೆಲವು ಕೋರ್ಟ್ಗೆ ಹೋಗಿ ಅಲ್ಲೇ ಸಾಲ್ವ್ ಮಾಡಿಬಿಡ್ತಾರೆ, ತಪ್ಪಿದೆ ಕೂಡ ಏನೋ ಕೊಟ್ಬಿಡ್ತಾರೆ. ಅಂದರೆ ಅದು ಯಾವಾಗಲೂ ಕೂಡ ಮೇಲಿನ ಕೋರ್ಟ್ಗಳು ಉತ್ತಮ ಸ್ಮೃತಿಗಳಿಂದ ಕಡಿಮೆ ಸ್ಮೃತಿಗಳು ಸುಳ್ಳಾಗ್ತವೆ ಅಂತ ಕೇಳಿದರೆ, ಮೇಲಿನ ಸ್ಮೃತಿಗಳು ಕೆಳಗಿನ ಸ್ಮೃತಿ ತಪ್ಪಿಡ್ತಾರೆ ಅಂತಲ್ಲ, ಕೆಲವು ಕೇಸಸ್ ಅಷ್ಟೇ. ಎಲ್ಲೋ ಒಂದು 1000ದಲ್ಲಿ ಒಂದು ಆ ಥರ ಆಗ್ಬೋದು ಹೊರತು ಇಲ್ಲಿ ಜಾಸ್ತಿ ಬೇಕಾರಾಗ್ಬೋದು. ಅಲ್ಲಿ ಹಾಗಲ್ಲ, 1000ಕ್ಕೋ ಲಕ್ಷಕ್ಕೋ ಒಂದು ಆಗುತ್ತೆ, ಅದು ಅವ್ರ ಲಿಮಿಟೇಷನ್ ತೋರಿಸುತ್ತೆ ಅಷ್ಟೇ. ನಾವು ಅರ್ಥ ಮಾಡ್ಕೊಂಡು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ ನಮ್ಮ ಲಿಮಿಟೇಷನ್ನು ತೋರಿಸುತ್ತೆ. ಆ ಹೌದು, ವ್ಯವಸಾಯ ಅಂದ್ರೇನು? ದೇವ್ರ ಹೆಸರು ವ್ಯವಸಾಯ ಅಂತಿದೆ. ವ್ಯವಸಾಯಾತ್ಮಿಕ ಅಂದ್ರೇನು? ದೇವರ ಬಗ್ಗೆ ಧ್ಯಾನ ಮಾಡ್ತಾ ದೇವರನ್ನು ಶರಣಾಗಿಬಿಟ್ಟು ಯಾರು ಯೋಚನೆ ಮಾಡ್ತಾರೋ ಅವ್ರು ಸರಿಯಾಗಿ ಯೋಚನೆ ಮಾಡ್ತಾರೆ ಅಂತ. ಬುದ್ಧಿಯೋ ಯೋನ ಪ್ರಚೋದಯ ಅಂತ ಹೇಳಿದ್ರಿಂದ ಸರಿಯಾಗಿ ಯೋಚನೆ ಮಾಡಿ. ವೆರಿ ಸಿಂಪಲ್ ಅದು. ವ್ಯವಸಾಯ ಶಬ್ದಕ್ಕೆ ವ್ಯವಸಾಯ ಅಂತ ಒಂದರ್ಥ. ವ್ಯವಸಾಯ ಮಾಡೋದು ಅಂದ್ರೇನು? ಇಲ್ಲಿ ವ್ಯವಸಾಯ ಅಂದರೆ ಕೃಷಿ. ಅನ್ನಕ್ಕೆ ಮಾಡೋ ವ್ಯವಸಾಯ ಒಂದು, ಜ್ಞಾನಕ್ಕೆ ಮಾಡೋ ವ್ಯವಸಾಯ ಒಂದು. 2 ವ್ಯವಸಾಯನೇ. ತಲೆ ಹೋಲಕ್ಕೂ ವ್ಯವಸಾಯ ಮಾಡೋಕ್ಕೂ, ಹೊಟ್ಟೆ ಹೊರೋ ತಲೆ ಇವತ್ತು ವ್ಯವಸಾಯ ಇಲ್ಲದೆ ತಿಂದು ಬಿಡ್ತಾರಲ್ಲ, ಹೋಯ್ತು. ವ್ಯವಸಾಯ ಮಾಡಿಲ್ಲ ಅಂತ ಅರ್ಥ. ರೂಪಕ್ಕೆ ಹೆಸರಿದೆ, ವ್ಯವಸಾಯದ ರೂಪನೇ. ಅಲ್ಲಿ ಹಾಗಿದ್ದು ಅನ್ನ ಕೊಡ್ತಾನೆ, ಇಲ್ಲಿ ಹೀಗಿದ್ದು ಜ್ಞಾನ ಕೊಡ್ತಾನೆ. ಆ ದೇವ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಥವಾ ಸರಿಯಾದ ಆನ್ಸರ್ ಬರೋದಿಲ್ಲ. ದೇವರು ಮಾಡಿಸ್ತಾನೆ ಅಂತ ತಿಳ್ಕೊಂಡ ಕರೆಕ್ಟ್ ಉತ್ತರ ಬರುತ್ತೆ ಅಂತ ಅರ್ಥ. ಅಂಥವ್ರಿಗೆ ಒಳ್ಳೆಯ ಉತ್ತರ ಸಿಗುತ್ತೆ. ನಾನೇ ಮಾಡ್ತೇನೆ ಅಂತ ಹೋದ್ರೆ ಉತ್ತರ ಸಿಗೋದಿಲ್ಲ. ಅದು ಆ ಅರ್ಥ. ದೇವ್ರ ಮೇಲೆ ಭಾರ ಹಾಕೋದು. ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಆದಮೇಲೆ ಗೋಪ್ಯ ಕಾಮಯುತ ಭಕ್ತ್ಯ ಕಾಮ್ಯಯುತ ಭಕ್ತಾ ಕಂಸಾವಿಷ್ಟ ಸ್ವಯಂ ಭೃಗು. ಇದೊಂದು ಎಲ್ಲೆಲ್ಲಿ ದ್ವೇಷ ಇತ್ಯಾದಿ ಆಡ ಕಾಣುತ್ತಲ್ಲ, ಗೋಪಿಕಾಸ್ತ್ರೀಯರು ಟೋಟಲಿ ಅವರು ಸ್ವರೂಪ ಇದ್ದಿದ್ದೆ ಹಾಗೆ ಕಾಮ ಆಗಿದ್ರು, ಭಕ್ತರು ಆದರೂ ಸರಿ ಹೋಯಿತು. ಭೃಗು ಕಂಸ ಆಚಾರ ಅಲ್ಲಿ ಹೇಳಿಲ್ಲ, ತಾತ್ಮಳಿ ಇಲ್ಲಿ ಹೇಳ್ತಾರೆ. ಒಬ್ಬ ಇದ್ದ ಆತಿ ಸದ್ಗತಿ ಅಂತ ಅಷ್ಟೇ ಹೇಳಿಬಿಟ್ರು. ಕಂಸನಿಗೆ ಸದ್ಗಾಯ್ತು ಅಂತ ಒಂದು ಮಾತಿದೆ, ಸದ್ಗತಿ ಆಯಿತು ಅಂತೇಳಿ. ಅದಕ್ಕೆ ಉತ್ತರ ಕೊಡ್ತಾರೆ. ಕಂಸನಿಗೆ ಆಗಲಿಲ್ಲ, ಕಂಸನೊಳಗಿದ್ದಂಥ ಒಬ್ಬ ವ್ಯಕ್ತಿಗಾಯ್ತು. ಯಾರು? ಭೃಗು ಅಂತ ಇಲ್ಲಿ ಹೇಳ್ತಾರೆ. ಅದು 2 ಓದಿ ಅಂತ ಆಚಾರ, ಅಲ್ಲಿಗೆ ನಿಲ್ಲಿಸಬೇಡಿ, 2 ಓದ್ಕೊಡಿ. ಕಂಸಾವಿಷ್ಟ ಸ್ವಯಂ ಭೃಗು ಮುನಿಗಳು ಅಲ್ಲಿದ್ದರು. ಜ್ಞೇಯೋ ಭಯಯುತೋ ಭಕ್ತ. ನಿಜವಾದ ಭಕ್ತ ಅಂದರೆ ಕಾಲನೇಮಿ ಅಲ್ಲ, ಭೃಗು ನಿಜವಾದ ಭಕ್ತ. ಇಲ್ಲಿ ನಿಜವಾದ ಭಕ್ತ ಅಂದರೆ ಜಯ ಹಿರಣ್ಯಕಶಿಪು ಅಲ್ಲ.
ಜಯಾದಯ ವಿದ್ವೇಷ ಸಂಯುತ ಭಕ್ತಾ ವೃಷ್ಣಯೋ ಬಂಧು ಸಂಯುತ ಅವರೆಲ್ಲ ವಿದ್ವೇಷಿಗಳು. ಜಯ ಅವರೆಲ್ಲ ವೃಷ್ಣಯೋ ಬಂಧು ಸಂಯುಕ್ತರಿಗೆ ಭಾರಿ ದೊಡ್ಡವರು, ನಮ್ಮ ಬಂಧುಗಳು ಅಂತ ಪ್ರೀತಿ ಬರೋದಿಲ್ಲ, ದ್ವೇಷನೂ ಬರುತ್ತೆ. ಅವ್ನು ಬಂದು ಇಷ್ಟು ಬಂದುಬಿಟ್ಟಲ್ಲ ಭಯ ಹೊಡಿಬೇಕಂತ. ದುರ್ಯೋಧನ ಹಾಗೆ ತಾನೇ ಮಾಡ್ತಿದ್ದಿತ್ತು. ಬಂಧು ನಿಮಿತ್ತವಾದ ಸ್ನೇಹ ಕೊನೆಗೆ ಏನಾಯ್ತದೋ ಭಕ್ತಿನೇ ಆಗಬೇಕು ನಿಜವಾಗ್ಲೂ. ಬಂಧು ದ್ವೇಷ ದಿವಸಕ್ಕೆ ದೇಶನೇ ಆಯಿತು. ಬಹುಮಾನ ಸ್ನೇಹ ಸಹ ನಮ್ಮಡ್ಸೋರು ಅಂತ ಹೇಳ್ಕೊಬೋದಿಲ್ಲ, ನಮ್ಮಡ್ಸೋರು ಅಂತ ಹೇಳ್ಕೊಬೋದಿಲ್ಲ ಆತ. ಅದು ಸಾಧನೆ ಮಾಡಿದಾಗ ಕ್ರೆಡಿಟ್ ತೊಗೊಳಕ್ಕೆ ಏನು ಮಾಡ್ತಾರೆ, ಆ ಪದ ಉಪಯೋಗಿಸ್ತಾರೆ. ಅದೇ ತಪ್ಪಂತಲ್ಲ ಅದು, ಬಟ್ ಅದೊಂದೇ ಕಾರಣ ಆಗಿದ್ದರೆ ಎಲ್ರಿಗೂ ಬರಬೇಕಾಗಿದ್ದರೆ ಆ ಯೋಚನೆ ಮಾಡ್ತಾರೆ. ಕೃಷ್ಣಯೋ ಬಂಧು ಸಂಯುತಾ ಬಹುಮಾನ ಸ್ನೇಹ ಬಹುಮಾನೇನ ಇಹ ಸಾಮ್ಯ ಸಾಮ್ಯಾತ್ ದೇವಾ ಭಕ್ತಾ ಪ್ರಕೀರ್ತಿತ. ಅದು ದೇವತೆಗಳು ಹಾಗಲ್ಲ, ಬರೀ ಭಕ್ತಿಯಿಂದನೇ ಮಾಡೋದು, ಗುರುಗಳನ್ನು ತಿಳ್ಕೊಂಡೇ ಮಾಡೋದು. ಸಂಬಂಧಪಡ್ತಿದ್ದ ವ್ಯಕ್ತಿಯವರು ಎಲ್ಲೋ ನೋಡಿದ ಸಾಮಾನ್ಯ ಇಂಟರ್ವ್ಯೂ ಎಲ್ಲ ಕರೆದು ಪರಿಚಯ ಅವ್ರಿಗೇನು ಇರಬೇಕಾಗಿಲ್ಲ, ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿ ಗೊತ್ತಾಡಿದ್ರು, ಸೆಲೆಕ್ಟ್ ಬಂದುಬಿಡ್ತಾರೆ ಅಷ್ಟೇ. ಅದು ಸಿಂಪಲ್. ಏನು ಮೆಚ್ಚಿಲ್ಲ ಅವ್ರು, ಏನು ಮೆಚ್ಚಿದ್ರು? ಯೋಗ್ಯತೆ ಮಾತ್ರ ಮೆಚ್ಚಬೇಡ, ಅದು ಸೂಪರ್. ದೇವತೆಗಳೆಲ್ಲ ಆ ಥರ ಯೋಚನೆ ಮಾಡೋದು ಹೊರತು ಏನು ಮುಖ್ಯ ಅಲ್ಲ ಅವರಿಗೆ, ಉಳಿದು ಯಾವುದು ಮುಖ್ಯ ಅನ್ಸೋದಿಲ್ಲ ಅವರಿಗೆ. ಸ್ನೇಹೋಪಸಜ್ಜನಾ ದೇವ ಬಹುಮಾನಾನ್ ಮುನೀಶ್ವರ. ಇವರು ಕೂಡ ಸ್ನೇಹ ಅಂದರೆ ಭಕ್ತಿನೇ ಕೊಡುತ್ತೆ ಮುನಿಗಳಿಗೂ ಕೂಡ. ಬಹುಮಾನೋಪಿ ದೇವಾನ, ಬಹುಮಾನ ತುಂಬ ಗೌರವ ಅಂತ ಅರ್ಥ. ದೇವಾನ ಋಷಿಭ್ಯೋಪಿ ಅಧಿಕಾಯತ, ಋಷಿಗಳಿಗಿಂತ ದೇವತೆಗೆ ಯೋಗ್ಯ ದೊಡ್ಡದು. ಅದಕ್ಕೆ ದೇವ ಋಷಿ ಪಿತೃಭಃ ನರ ಇತಿ ಭಕ್ತಾಸ್ತು ಪಂಚಥ ಅಂತ ಹೇಳಿ. ಬ್ರಹ್ಮ ಇಂದ್ರ ಇಂದ್ರ ಕಾಮಾದೇರ್ ಇತರೇಶಾಂ ಯಥಾಪದಂ. ಇವರಿಗೆ ಎಲ್ಲ ರೀತಿಯಲ್ಲೂ ಬೇಕು. ಬ್ರಹ್ಮದೇವರಿಗೆ ಅಪ್ಪ, ವಾಯುದೇವರಿಗೆ ಅಪ್ಪ ದೇವರು, ಬಂಧುತ್ವನೂ ಇದೆ. ಭಾರಿ ಶ್ರೀಮಂತ, ಲಕ್ಷ್ಮೀಪತಿ ಇದೆ. ಆಮೇಲೆ ಸೃಷ್ಟಿಯಾದಿಗಳನ್ನು ಮಾಡ್ತಾರೆ, ಅದೂ ಇದೆ. ಜ್ಞಾನ ಇದೆ, ಪ್ರತಿಯೊಂದು ಇದೆ. ಆದ್ದರಿಂದ ಅವರು ಸಂಪೂರ್ಣ ಭಕ್ತಿ. ಅವರು ಯಾವ ಆಸ್ಪೆಕ್ಟಲ್ಲಿ ನೋಡಿದ್ರು ಕೂಡ ಏನಿದೆ ಅವರಿಗೆ ಗೌರವ ಇದೆ. ಇದು ಬಹಳ ಮುಖ್ಯವಾದ ಅಂಶ. ಇತಿ ಬ್ರಹ್ಮತರ್ಕೆ. ಅದಕ್ಕೆ ದೇವ್ರ ಬಗ್ಗೆ ತಿಳ್ಕೊತಾ ಹೋದರೆ ಯಾರೋ ಅಲ್ಲ ದೇವರು, ನಮ್ಮಲ್ಲಿ ಜನ್ಮ ಕೊಟ್ಟವನೇ ದೇವರು. ಸಹಜವಾಗಿ ಏನು ಬರುತ್ತಾಗ ಭಕ್ತಿ ಬಂದೇ ಬಿಡುತ್ತೆ. ಹಾಂ, ಎಲ್ಲಿ ಎಲ್ಲಿ ಓದಿ ಸರಿಯಾಗಿ ಏನಿದೆ ನೋಡಿ, ಸರಿಯಾಗಿ ಓದಿ ಅದಕ್ಕೆ ಏನಿದೆ. ಬಹುಮಾನ ವಿರೋಧೇ ಬಹುಮಾನೋಪಿ ದೇವಾನಾಂ ಋಷಿಭ್ಯ ಅಭ್ಯಧಿಕೋ ಮತಃ. ದೇವತೆಗಳಿಗೆ ಪರಮಾತ್ಮನಲ್ಲಿ ಬಹುಮಾನ ಅಂಬೋದು ಋಷಿಗಳಿಗಿಂತ ಜಾಸ್ತಿ ಇದೆ. ಋಷಿಗಳಿಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರು, ಗೊತ್ತಾಯ್ತಾ? ಋಷಿಗಳಿಗೆ ಜಾಸ್ತಿ ಇದೆ ಅಂತ ಹೇಳಿಲ್ಲ, ಋಷಿಭ್ಯ ಅಧಿಕಮ್ಯತಃ. ಋಷಿಗಳಿಗಿಂತ ಜಾಸ್ತಿ ಇದೆ. ಸರಿ ಹೋಯ್ತಲ್ಲ, ವ್ಯತ್ಯಾಸ ಆಗಿಲ್ಲ. ಆಯ್ತಾ? ಕಕ್ಷೆ ಬಿಟ್ಟುಬಿಡಿ, ಯಾವುದೋ ಅಂತಾರೆ ಕಕ್ಷೆಗಳಕ್ಕೆ ಹೋಗಬಾರ್ದು. ಇಲ್ಲಿ ದೇವ ಕಕ್ಷ ಋಷಿ ಕಕ್ಷ ಎರಡಿದ್ದಾರೆ. ಯಾರು ಶ್ರೇಷ್ಠ ಅದರಲ್ಲಿ? ಅಷ್ಟೇ, ವೆರಿ ಸಿಂಪಲ್. ಅದು ಕ್ಲಾಸ್ 4ಗಿಂತ ಕ್ಲಾಸ್ 3, ಕ್ಲಾಸ್ 2 ಅವೆಲ್ಲ ಜಾಸ್ತಿ, ಎಲ್ಲರಿಗೂ ಗೊತ್ತಿರೋದು. ಈ ಕ್ಲಾಸ್ 5 ಮಾಡಿದ್ದಾರೆ, ಅಷ್ಟೇ ವ್ಯತ್ಯಾಸ. ಬ್ರಹ್ಮ ವೀಂದ್ರ ಇಂದ್ರ ಕಾಮಾದೇಹಿ ಇತರೇಶಾಂ ಯಥಾಪದಂ ಇತಿ ಬ್ರಹ್ಮತರ್ಕೆ. ಇವೆಲ್ಲ ಇದಕ್ಕೆಲ್ಲ ಶಾಸ್ತ್ರ ಅಂತ ಕರೀತಾರೆ. ಕಥೆಗಾದರೆ ಕಥೆ ಹೇಳ್ಕೊಂಡು ಹೋಗ್ಬಿಡ್ಬೋದು. ಏನಾರು ಕಥೆ ಮುಂದಕ್ಕೆ ಹೋದ್ರೆ ಸಾಕು ಅಂತಾರೆ. ಇಲ್ಲಿ ಹಾಗಲ್ಲ, ತತ್ವದ ಅಂತ ನಿಂತು ಬಿಡುತ್ತಾರೆ. ಸರಿ, ಬಿಡಿಸ್ಬೇಕಾದ್ರೆ ಕಥಮೋಪಿ ನವೇನಸ್ಯ ಪಂಚಾನಾಂ ಪುರುಷಂ ಪ್ರತಿ ತಸ್ಮಾತ್ ಕೇನಾಪಿ ಉಪಾಯೇನ ಮನಃ ಕೃಷ್ಣೇ ನಿವೇಶೆ. ಒಬ್ಬ ವರ್ಸ್ಟ್ ಕೇಸ್ ಅಂತ ಹೋಗ್ತಾರೆ, ಬರೀ ದ್ವೇಷ ಮಾಡೋದು. ಬೇನ ಇದ್ದಾರೆ, ಭಾರಿ ದ್ವೇಷ ಮಾಡಿದ, ಅವನಲ್ಲಿ ಆವೇಶ ಏನು ಇರಲೇ ಇಲ್ಲ, ಅದು ತಮಸ್ಸಿಗೆ ಹೋದ. ಕಾಂಟ್ರಾಸ್ಟ್ ಮಾಡಿದ್ರೆ ಈಗ ಭಕ್ತಿ ಎಲ್ಲೆಲ್ಲಿ ಕಾಮದಿಂದ ಭಯದಿಂದ ಸದ್ಗತಿ ಹೋದ್ರು ಬಂತು, ಅದಕ್ಕೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟರು. ಅದು ಏನೂ ಇಲ್ಲ, ಹೋದಲ್ಲ ದ್ವೇಷ ಆದರೆ ಹಾಗಿದ್ದರೆ ಪ್ರಶ್ನೆ ಬರುತ್ತೆ. ಈಗ ದ್ವೇಷದಿಂದ ಮುಕ್ತಿ ಆಗೋದಾಗಿದ್ದರೆ ಏನೇ ಇನ್ನೂ ಜಾಸ್ತಿನೇ ದ್ವೇಷ ಮಾಡಿದ, ಯಾರಿಗಿಂತ? ಇವರೆಲ್ಲರಿಗಿಂತ. ಅವನು ಮುಕ್ತಿಗೆ ಹೋಗ್ಬೇಕು, ಯಾಕೆ ಹೋಗಲಿಲ್ಲ ಹಾಗಿದ್ರೆ? ಈ ಸಿಂಪಲ್ ಆನ್ಸರ್ ಇದು. ಬರೀ ದ್ವೇಷನೇ ಕಾರಣ ಆಗೋದಾದರೆ, ಉದಾಹರಣೆ ಮಾರ್ಚಲ್ಲಿ ಫೇಲ್ ಆದ, ಸೆಪ್ಟೆಂಬರ್ ಪಾಸ್ ಆಗಿಬಿಟ್ಟ. ಹಾಗಿದ್ರೆ ಸೆಪ್ಟೆಂಬರ್ ಕೂತಾರೆಲ್ಲ ಪಾಸ್ ಆಗ್ತಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಗೊತ್ತಾಯ್ತು, ಮತ್ತೆ ಮಾರ್ಚಿ ಬರ್ತಾರಲ್ಲ. ಆದ್ದರಿಂದ ತಾತ್ಪರ್ಯ ಇಷ್ಟೇ, ಎಲ್ಲ ದ್ವೇಷಗಳಿಗೂ ಮುಕ್ತಿ ಆಯಿತು ಅಂತ ಆಗೋದಾಗಿದ್ದರೆ ಫಸ್ಟ್ ನಮಗೆ ಆಗಬೇಕಾಗಿತ್ತು. ಯಾರಿಗಾಗಬೇಕಾಗಿತ್ತು? ದೇವ್ರ ಪೂಜೆ ಬಿಟ್ಟಾದ್ರೆ ದ್ವೇಷ ತಾರೆ ಅದು. ಅದು ಮೊದಲು ಈ ಸಲ ಮುಕ್ತರಾಗಿರ್ಬೇಕಾಗಿತ್ತು. ಆಗಿಲ್ಲ ಅಂದಮೇಲೆ ಏನರ್ಥ? ದೇಶದಿಂದ ಆಗಲ್ಲ ಅಂತ ಗ್ಯಾರಂಟಿ ಆಯ್ತು. ಈಗ ತಿಳಿತಾ? ಆ ದೃಷ್ಟಿಯಲ್ಲಿ ಭಿನ್ನ ಬೇಗ 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 ಫಸ್ಟ್ ಅಟೆಂಪ್ಟ್ ಅದರಲ್ಲೂ ತಾರತಮ್ಯ ಬರುತ್ತಾಗ. ಪಂಚಾನಾಂ ತಗೊಂಡ್ರು, ಏನು ಕಾಮ ಇಲ್ಲ, ಆಮೇಲೆ ಭಯ ಇಲ್ಲ, ದ್ವೇಷ ಇಲ್ಲ, ಸಂಬಂಧ ಇಲ್ಲ, ಸ್ನೇಹ ಇಲ್ಲ, ಏನೂ ಇಲ್ಲ. ಯಾರಿಗೆ? ಬರೀ ಅದಕ್ಕೆ ಅವನು ಎಲ್ಲಿಗೆ ಹೋದ? ಅಂತ ತಮಸ್ಗೆ ಹೋಗ್ಬಿಟ್ಟ.
ಇಲ್ಲ, ಅದಕ್ಕೆ ಜೀವಂತ ಇದ್ದಿದ್ರೆ ಅಂತ ಹೇಳ್ಬೇಕಾಗಿತ್ತು ಅದನ್ನ. ಏನ ಯಾರು ಎಲ್ಲಿ ಹೇಳಿದ್ದಾರೆ? ಛೇ ಛೇ ಛೇ, ದೇಹದಿಂದ ಹುಟ್ಟಿ ಬಂದವರಷ್ಟೇ. ಹಿರಣ್ಯಕಶಿಪು ಮಗ ಪ್ರಹ್ಲಾದ ಅಂತ ತಕ್ಷಣ ಪಾರ್ಟ್ ಆಫ್ ಹಿರಣ್ಯಕಶಿಪು ಅಲ್ಲ, ದೇಹದ ಸಂಬಂಧ ಅಷ್ಟೇ. ಗೊತ್ತಾಯ್ತು, ಇವನು ಹಸುರನೇ, ಈ ಇವನು ಹಸುರನೇ, ಏನಿದೆ ಸಂಶಯ. ವಿರೋಚನಲ್ಲಿ ಆವೇಶ ಅಂತಲೇ ಕರೀಲಿಲ್ಲ. ವಿರೋಚನ ಮಗ ಯಾರು? ಬಲಿ ಚಕ್ರವರ್ತಿ. ಅಲ್ಲಿ ಕರೀಲಿಲ್ಲ, ವಿರೋಚನ ಒಳ್ಳೆಯವನಂತ ಕರೆದೇ ಇಲ್ಲ. ಎಲ್ಲಿ ಕರೆದಿರ್ತಾರೋ ಆವೇಶ ಇರುತ್ತೆ ಅಷ್ಟೇ, ಎಲ್ಲರಿಲ್ಲ. ಎಲ್ಲ ಕಡೆ ತಿಳ್ಕೊಳಕ್ಕೆ ಹೋಗ್ಬಾರ್ದು, ಕೊನೆ ನಮ್ಮಲ್ಲೇ ತಿಳ್ಕೊಬೇಕು ಆವೇಶ ಇದೆ ಅಂತೇಳಿ. ಹಾಗೆ ಯಾವಾಗ ಸಿಟ್ಟು ಬರುತ್ತೆ ಅವ್ರು ಆವೇಶ ಅದೇ ಇರ್ತದೆ. ಹಾಗಿಲ್ಲ, ಅದು ಕಾರಣ ಇರಬೇಕು, ಯಾವಾಗ ಹೇಳ್ಬೇಕಾದ್ರೂ ಕೂಡ ಕಾರಣ ಇರಬೇಕು. ತಸ್ಮಾತ್ ಏನು ಆಚಾರ ಅದೇ ದೃಷ್ಟಾಂತ ಕೊಟ್ಟಿರೋದು. ದೇವ್ರ ಬಗ್ಗೆ ಕರ್ಮ ಬಿಡೋದ್ರಿಂದನೇ ಮುಕ್ತಿ ಆಗುತ್ತೆ ಅಂತ ಆದರೆ ವೆರಿ ಸಿಂಪಲ್. ಅದು ಕರ್ಮವನ್ನು ಏನೂ ಮಾಡಬಾರದು ಅಂತ ಆಗೋದಾದರೆ ಜಡಗಳೆಲ್ಲ ಎಂದೋ ಮುಕ್ತಿಗೂ ಇರಬೇಕಾಗಿತ್ತು. ಯಾಕೆ ಇಲ್ಲೇ ಇಲ್ಲ ಕರ್ಮ ಹೋಗಕ್ಕೆ ಮುಕ್ತಿ ಅಂತ ಕರೀತಾರೆ ಯಾರು? ಅದಕ್ಕೆ ದ್ವೇಷಗಳಾದರೆ ಎಲ್ಲರೂ ಹೋಗಿರ್ಬೇಕಾಗಿತ್ತು, ಹೋಗಿಲ್ಲ. ಅವ್ರು ತಮಸ್ಸಿಗೆ ಹೋಗೋರ ಸಂಖ್ಯೆನೇ ಜಾಸ್ತಿ ಇರೋದು ಆ್ಯಕ್ಚುಲಿ. ಮತ್ತು ದ್ವೇಷಕ್ಕೆ ಏನಂತ ತಮಸ್ಸಿಗೆ ಏನು ಕಾರಣ ಆಗಿದೆ? ಹೋಗ್ಬೇಡಿ, ತಮಸ್ಸಿಗೆ ಏನಪ್ಪ ಕಾರಣ ಆಗಿದ್ರೆ ತಾನಾಮ್ ದ್ವಿಷತಃ ಕ್ರೂರ ಅಂತ ಹೇಳ್ಬಿಟ್ಟಿದ್ದಾರೆ. ದ್ವೇಷಗಳಿಗೆ ಅಂತ ಹೇಳಿದ ಮೇಲೆ ಎರಡೇ ಪಾಯಿಂಟ್. ಈಗ ಮುಕ್ತಿ ಕೊಡ್ಲಿಕ್ಕೆ ಒಂದೇ ಕಾರಣ ಭಕ್ತಿ, ತಮಸ್ಕೊಡ್ಲಿಕ್ಕೆ ಒಂದೇ ಕಾರಣ ದ್ವೇಷ. ಉಳಿದೆಲ್ಲ ಸೆಕೆಂಡರಿ, ಉಳಿದೆಲ್ಲ ಸೆಕೆಂಡರಿ ಅಷ್ಟೆ. ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶೆ. ಅದು ಏನಾದರೂ ಮಾಡಿ ಏನು ಮಾಡ್ಬೇಕು ನಾವೀಗ? ಅಲ್ಲಿ ಬಂದು ಮತ್ತೆ ಈಗ ತದನಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಮಿ, ಅದು ಇಡೀ ಎಲ್ಲ ಶಾಸ್ತ್ರದ ಸಾರ. ತದನಂ ಬಹುಲೋಕ ಬಹುಲೋಕ ಅನ್ನೋದು ಪ್ರೇಯಸ್ಸು, ದೇವರ ಪಾದ ಚಿಂತನೆ ಎಂಬುದು ಶ್ರೇಯಸ್ಸು. ಅದನ್ನು ಮಾಡ್ತಾ ಇರಿ ಅಂತ ಅರ್ಥ. ಕಥಮೋಪಿ ಭಕ್ತಿಯೋಗೋ ನವೇನಶ್ಯ, ಭಕ್ತಿಯೋಗ ಒಂದೂ ಇರಲಿಲ್ಲವೇ ನನಗೆ. ತಸ್ಮಾತ್ ಕೇನಾಪಿ ಪ್ರಕಾರೇಣ ಉಪಾಯೇನ ಇವ. ಪ್ರಕಾರ ಅಂದರೆ ಸುಮ್ಮನೆ ಏನಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ಮನೋ ನಿವೇಶಯೇ ನ ಅನುಪಾಯೇನ. ಉಪಾಯ ಅಂದ್ರೇನು? ಉಪಾಯ ಅಂದ್ರೇನು? ಪಾಸಾಗಲಿ ಏನು ಉಪಾಯ? ಓದಬೇಕಷ್ಟೇ. ಸರಿಯಾದ ಸಾಧನವನ್ನು ಉಪಾಯ ಅಂತ ಕರೀತಾರೆ, ಸರಿಯಾದ ಸಾಧನ. ಗೊತ್ತಾಯ್ತಾ? ಅದಕ್ಕೆ ಉಪಾಯ ಮಾಡಬೇಕು ಅಂದರೆ ಸಾಧನೆ ಮಾಡಬೇಕು ಅಂತ. ಏನಾದ್ರು ಏನೋ ಪ್ರಾಬ್ಲಮ್ ಇದೆ ಅವನಿಗೆ, ಕೆಲವು ಭಾಗ ಸರಿ ಇದೆ, ಕೆಲವು ಪ್ರಾಬ್ಲಮ್ ಇದೆ. ಅದು ಸರಿಯಾಗಿ ಉಪಯೋಗಿಸ್ಬೇಕು ಅವನು, ಅಷ್ಟೇ ಹೊರತು ಅದನ್ನು ನೆಗೆಟಿವ್ ಯೋಚನೆ ಮಾಡ್ತಕೊಂಡು ಕೆಲಸ ಆಗೋದಿಲ್ಲ. ಏನು ಮಾಡಬೇಕು ಅವನೀಗ? ಅದನ್ನೇ ಉಪಯೋಗಿಸ್ಬೇಕೀಗ. ಅದು ಜಾಣ್ತಾನ. ತಳ್ಳಿದ್ರೆ ಮುಂದೆ ಹೋಗುತ್ತಲ್ಲ, ಸ್ವಲ್ಪ ತೊಳ್ಕೊಂಡಾರು ಹೋಗೋಣ ಅಂತ ಹೇಳ್ಬೇಕು ಹೊರತು ಅಲ್ಲೇ ಕೊಡೋದಕ್ಕಿಂತ ಮಚ್ಚಿ ಬೆಟರು. ನಮ್ಮಲ್ಲಿ ಹಾಗಲ್ಲ, ಎಲ್ಲ ಇದ್ರೆ ಮಾತ್ರ ಮಾಡೋರು ಒಂದು, ಎಲ್ಲ ಇಲ್ಲ ಮಾಡೋದು ಇಲ್ಲ. ಇದ್ದಿದ್ರಲ್ಲಿ ಮಾಡ್ಬೇಕು ಯಾವಾಗ. ನಮ್ಮಲ್ಲಿರೋದು ಯಾವಾಗಲೂ ದೋಷ ಅಂತಿರೋದೆ. ದಾನ ಧರ್ಮ ಹೇಳಿದ್ದಾರೆ. ಶ್ರೀಮಂತರು ದಾನ ಮಾಡಬೇಕು ಅಂತ ಹೇಳಲೇ ಇಲ್ಲ, ಪ್ರತಿಯೊಬ್ಬರು ದಾನ ಮಾಡಬೇಕು ಅಂತ ಹೇಳಿದ್ರು. ಶ್ರೀಮಂತ ಜಾಸ್ತಿ ಮಾಡ್ತಾನೆ ಅಷ್ಟೇ ಹೊರತು ಅವರು ಮಾತ್ರ ಮಾಡಬೇಕು ಅಂತ ತಪ್ಪದು. ಇದ್ದಿದ್ರಲ್ಲೇನೆ ತನಗಾಗಷ್ಟು ಊಟ ಇದೆ, ಇನ್ನೊಬ್ಬರಿಗೆ ಕೊಟ್ಟ, ಅದು ದಾನ. ಎಕ್ಸ್ಟ್ರಾ ಇದ್ದು ಸರ್ಪ್ಲಸ್ ಇದ್ದು ಕೊಡೋದಲ್ಲ. ಅದು ನಮ್ಮ ಜನಕ್ಕೆ ಅದೆಲ್ಲ ಕೆಲವು ವಿಷಯ ನಮಗೆಲ್ಲ ಅಂತ ಅನ್ಕೊಂಡು ಹಾಗಾಗಿಬಿಟ್ಟಿದೆ. ನಾನು ಹೆಚ್ಚು ದಡ್ಡನ್ನು ಕೂಡ ಎಷ್ಟಾರು ಓದಬೇಕಲ್ಲ ಆ ಥರ. ಉಪಾಯೋ ಭಕ್ತಿರುದ್ದಿಷ್ಟೋ ದ್ವೇಷಾದ್ಯ ಅನುಪಾಯಕಾಹ ಇತಿ ಶಬ್ದ ನಿರ್ಣಯ. ಅದಕ್ಕೆ ಯೋಗ ಉಪಾಯ ಅಂತ ಹೇಳಿ, ಯೋಗ ಶಬ್ದ ಉಪಾಯ ಅಂದ್ರೆ ಏನರ್ಥ? ಸಾಧನ ಅಂತ. ಸಾಂಖ್ಯಕ್ಕೆ ಸಾಧನ, ಅದಕ್ಕೆ ಯೋಗವನ್ನು ಒಂದು ಭಾಗ ಮಾಡಿದರು, ಇನ್ನೊಂದು ಮಾಡಿದರು. ಯೋಗದ ಅರ್ಥ ಯಾವುದು ಅಂದರೆ ಯಾವ್ದು ಸಾಧನ? ಯಾವ್ದು ಸಾಧನ? ಕರ್ಮಣ ಜ್ಞಾನ ಮಾತನೋತಿ. ನಿಷ್ಕಾಮ ಕರ್ಮ ಮಾಡಿದಾಗ ಅದು ಜ್ಞಾನಕ್ಕೆ ಕಾರಣ ಆಗಿ ಮುಂದೆ ಭಕ್ತಿ ಬಂದು ಪ್ರಸಾದದಿಂದ ಮುಕ್ತಿ ಹೊಂತಾನೆ. ಉಪಾಯೋ ಭಕ್ತಿರುದ್ದಿಷ್ಟೋ ದ್ವೇಷಾದ್ಯ ಅನುಪಾಯಕಾಹ ಇತಿ ಶಬ್ದ ನಿರ್ಣಯೇ. ಮಾತೃಶ್ವಶ್ರೇಯೋ ವಶ್ಚೈದ್ಯೋ ದಂತವಕ್ರಶ್ಚ ಪಾರ್ಥಿವ ಬಾರ್ಧದ ಪ್ರವರವು ವಿಷ್ಣೋ ವಿಪ್ರಶಾಪಾತ್ಮದಚ್ಯುತವು. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಇವನು ನಿಜವಾಗಲೂ ಕೂಡ ಇದೆಲ್ಲ ಒಂದು ಕಾರಣ. ಇನ್ನೊಂದು ಕಾರಣ ತಗೊಳ್ಳಿ. ಮೂಲತಃ ಹಿಂದೆ ಹೋಗಿ ಇದೇ ಭಾಗವತ ಏನಂತ ಹೇಳಿದೆ? ಭಾಗವತ? ಜೈವಿಜಯರಿದ್ದರು, ಸನಕಾದಿಗಳು ಬಂದರು, ಅಡ್ಡಿ ಮಾಡಿದರು, ಶಾಪ ಕೊಟ್ಟರು. ಜೈವಿಜಯರು ಮೂಲತಃ ಏನಂತಾಯ್ತು? ಈಗ ಮೂಲತಃ ಯಾರವರು? ವಿಷ್ಣು ದ್ವಾರಪಾಲಕರು, ಮೂಲತಃ ಒಳ್ಳೆಯವರವರು. ಅಲ್ಲೇ ಪ್ರೂವ್ ಆಗೋಯ್ತು. ಈಗ ದೇರ್ಫರ್ ಅವ್ರಿಗೆ ಒಳ್ಳೆತನಕ್ಕೆ ಮುಕ್ತಿ ಸಿಗ್ತೇವೆ, ಕೆಟ್ಟಕ್ಕೆ ಸಿಗ್ತೇವೆ. ಈಗ ಜೈವಿಜಯನ ಮುಕ್ತಿ ಆಯಿತು ಅಂತ ಹೇಳಿದ ಮೇಲೆ ಅವ್ರು ಮೂಲತಃ ಒಳ್ಳೆಯವರು ಅಂತ ಗೊತ್ತಿರೋದ್ರಿಂದ ಇದು ಬೇರೆ ಅಂತ ಆಗಲಿಲ್ಲ. ಈಗ ವೆರಿ ಸಿಂಪಲ್. ಈ ಕಾರಣನೂ ಕೊಟ್ಟರಾಗ ರಾಜಸಾವಣ ಬರೀತಾರೆ ಇದರೊಳಗೆ. ದ್ವೇಷದಿಂದ ಮುಕ್ತಿ ಅಂತ ಆದರೆ ಬೇರೆ ಬೇರೆ ತಮಸ್ಕೋದ್ರು ಅಂತ ಯಾಕೆ ಬರೀತಾ ಹೇಗೆ? ಬೇರೆಯವ್ರಿಗೆ ಬಗ್ಗೆ ಬರಿಬೇಕಾದ್ರೆ ಎಲ್ಲರ ಬಗ್ಗೆ ಹೇಳ್ಬೇಕಾ? ಅಯೋಗ್ಯರು ತನಸು ಅಂತ ಹೇಳಿದ್ರು. ದುರ್ಯೋಧನ ಸದ್ಗತ ಎಲ್ಲರೂ ಹೇಳಿದಾರ? ಹೇಳಿಲ್ಲ. ಎಲ್ಲಿ ಹೇಳಿದ್ದಾರೋ ಅದು ಕಾರಣ ಇರುತ್ತೆ. ಸುಮ್ಮನೆ ದ್ವೇಷಕ್ಕೆ ದ್ವೇಷನೇ.
ಕಥಮೋಪಿ ಭಕ್ತಿ ಯೋಗೋ ವೇನಶ್ಯ ನ ಇರಲೇ ಇಲ್ಲ ಅವನಿಗೆ. ತಸ್ಮಾತ್ ಅದು ಮುಗಿದ ಮೇಲೆ ಮಾತೃಶ್ವಸೆ ಅಂದ್ರೆ ಸೋದರತ್ತೆಯ ಮಗ ಅವನು, ಚಿಕ್ಕಮ್ಮನ ಮಗ. ಮಾತುಹು ಸ್ವಸ, ತಾಯಿಯ ತಂಗಿ, ತಾಯಿಯ ತಂಗಿಯ ಮಗ ಯಾರು? ಶಿಶುಪಾಲ. ಸಂಬಂಧ ಇದೆ ಅವನಿಗೆ. ಸ್ವರೂಪದಲ್ಲಿ ಜಯವಿಜಯರು, ಅಲ್ಲಿ ಸಂಬಂಧ ಇದೆ. ದಂತಭಕ್ತರನ್ನು ಹಾಗೇನೆ ಅವನು ಸೇರಿಸಿ ಹೇಳಿಬಿಟ್ರು. ಪಾರ್ಶ್ವದ ಪ್ರವರವು, ಪಾರ್ಶ್ವದ ಶ್ರೇಷ್ಠರು, ದ್ವಾರಪಾಲಕರು 4 ದಿಕ್ಕಿನಲ್ಲೂ ಇದ್ದಾರೆ, 4 ದಿಕ್ಕಿನಲ್ಲೂ ಇದ್ದಾರೆ. ಮುಂಭಾಗದಲ್ಲಿ ಇವರು ಇದ್ದಾರೆ. ಅವರು ಮೂಲತಃ ಆಗಿದ್ದವರು ಹೀಗಾದರು. ಸ್ವತೋ ಈಗ ಅಜಾಮಿಳ ಕಥೆಯಲ್ಲೂ ಹಾಗೇನೆ. ಅವನು ಪಾಪಿಯಾಗಿ ನಾರಾಯಣ ಸ್ಮರಣೆ ಮಾಡ್ದ. ಸೊ ಪಾಪಿಗಳೆಲ್ಲ ನಾರಾಯಣ ಸ್ಮರಣೆ ಮಾಡ್ತಾರೆ, ಉದ್ಧಾರ ಅಂತ ಹೇಳಲಿಲ್ಲ. ಬದಲು ಭಾರಿ ದೊಡ್ಡ ಜ್ಞಾನಿ ಅವನು. ಯಾವುದೋ ಕಾಲಕ್ಕೆ ಡೈವರ್ಟ್ ಆಗಿ ಅರ್ಥದಾರಿ ತಪ್ಪಿತ್ತು. ಮೊದಲು ಬುದ್ಧಾಂಶ. ಸೊ ಜ್ಞಾನದಿಂದ ಭಕ್ತಿ ಬಂತೆ ಹೊರತು ಇದರಿಂದ ಭಕ್ತಿ ಬಂದಿದ್ದಲ್ಲ. ಸರಿಯಾಗಿದೆ. ಅದಕ್ಕೆ ಹಿಂದಿನ ಯಾಕೆ ನೋಡಬೇಕು ಅಂತ ಅದಕ್ಕೆ ನೋಡೋದು. ಸಾಮಾನ್ಯ 1 ವರ್ಷದ ಮಾರ್ಕ್ಸ್ಗಳು ನೋಡೋದಿಲ್ಲ, ಹಿಂದಿನೆಲ್ಲ ನೋಡ್ತಾರೆ. ಅದಕ್ಕೆ ಅಕಸ್ಮಾತ್ ಬಂತು, ಕಾಪಿ ಗಿಪಿ ಮಾಡಿದ್ನೋ ಅವನು ಕ್ಯಾಲಿಬರ್ ಅಷ್ಟೇನ. ಸಾಮಾನ್ಯ ನೋಡಿದರೆ ಅದೇ ಇದರಲ್ಲೇ ಇರ್ತಾನೆ ಅವ್ರು ರಿಸಲ್ಟ್. ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಬಂದು 5% ಅಲೋಡ್ ಆ ಥರ. ಅದು ತುಂಬ ಡಿಫರೆನ್ಸ್ ಇರೋದಿಲ್ಲ ಯಾವಾಗಲೂ ಕೂಡ. ಉಪಾಯೋ ಭಕ್ತಿರುದ್ದಿಷ್ಟೋ ದ್ವೇಷಾದ್ಯ ಅನುಪಾಯಕ ಆದಮೇಲೆ ಸ್ವತಃ ಭಕ್ತ ಚೈದ್ಯಾದಯೋಪಿ ಪರಾವೇಶಾತ್ ದ್ವೇಷಿಣಃ ಇತ್ಯತ್ರ ಹೇತು ಮಾತೃಶ್ವಸೇಯ ಇತ್ಯಾದಿ. ಒಳ್ಳೆಯ ಸಂಬಂಧ ಬರಲಿಕ್ಕೆ ಕಾರಣ ಏನು ಅಂದರೆ, ಎಲ್ಲಿ ಬಿಡಿದವರು ಅಯೋಗ್ಯನೇ ಆಗಿದ್ದರೆ ವಂಶದಲ್ಲಿ ಹುಟ್ಟ ಯೋಗನೇ ಬರ್ತಿರ್ಲಿಲ್ಲ ಅವರಿಗೆ. ಅಷ್ಟು ಬಂದಿದೆ ಅಂತ ಏನಾಯಿತು, ಒಂಚೂರು ಅವಕಾಶ ಇದೆ ಅಂತ ಆಯ್ತಾರೆ. ಪಂಚ ಷಡ್ಢಾಯನಾರ್ಭಾಭಾ ಪೂರ್ವೇಶಾಮಪಿ ಪೂರ್ವಜಾಃ ದಿಗ್ವಾಸಸ ಶಿಶೂನ್ಮತ್ವ ದ್ವಾಸ್ತೌತಾನ್ ಪ್ರತ್ಯಷೇಧತಾಂ. ಈಗ ಏನು ಹೇಳಿದರು, ಹಿಂದಿವರಾಗಿದ್ದರು ಅಂತ ಹೇಳಿದ ಕಥೆ ಹೇಳ್ತಾರೆ. ಸೃಜಸ್ಕಂದ್ರೆ ಭಾಳ ವಿಸ್ತಾರವಾಗಿ ಹೇಳಿದರು. ಇನ್ನು 4 ಶ್ಲೋಕದಲ್ಲಿ ಹೇಳಿಬಿಡ್ತಾರೆ, ನೆನಪು ಮಾಡಿಸ್ತಾರೆ. ಮುಂದೆ ಏನಾಗಿತ್ತಪ್ಪ ಹಿಂದೆ ಅಂದರೆ 34-38ನೇ ಶ್ಲೋಕ. ಪಂಚಷಡ್ಢಾಯನಾರ್ಭಾಭಾಹ 5-6 ವರ್ಷದ ಹುಡುಗರಂತೆ ಇದ್ದವರು. ಅಲ್ಲಿ ಹೇಳ್ತಾರೆ ದಶಾರ್ಧ ವಯಸ್ಸ ಅಂತ ಹೇಳಿದ್ದಾರೆ. ದಶಾರ್ಧ ಅಂದರೆ ಎಷ್ಟು? 5. ಅಂದರೆ ಯಾವ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಹೇಳಿದ್ದಲ್ಲ, ನೋಡೋದಕ್ಕೆ 5-6 ವರ್ಷ ಹುಡುಗರು ಕಂಡ ಕಾಣಿಸ್ತಾರೆ ಅಂತ ಅರ್ಥ. ಈಗ ಅದಕ್ಕೆ ಇದು ವ್ಯಾಖ್ಯಾನ. ಆ ಮಾತಿಗೆ ಅದೇ ಅವರೇ ಕೊಟ್ಟ ಅರ್ಥ ಇದು. ಆ್ಯಕ್ಚುಲಿ ಅಲ್ಲೇ ಅಲ್ಲ ಅವರು 5-6 ಅಂತ ಯಾಕೆ ಹೇಳಿದ್ರು. ಸುಮಾರು ಕೇಳಿದ್ರೆ 60-40 ಅಂತ ಕೇಳ್ತಾರಲ್ಲ, ಹಾಗೆ 45 ಹಾಗೆ ಕೇಳ್ತಿಲ್ಲ. 40 ಈ ಥರ ಜಂಪ್ ಮಾಡ್ತಾರೆ ಸಾಮಾನ್ಯ. 50-30-40 ಹಾಗೆ ಬಿಗ್ ಡಿಫರೆನ್ಸ್ ಕಂಡಾಗ. ಇದು 20 ಅಂತ ಕೇಳೋದಿಲ್ಲ, ಅಷ್ಟು ಡಿಫರೆನ್ಸ್ ಇಲ್ಲ ಅಲ್ಲಿ. ಆ ರೀತಿಯಲ್ಲಿ 5-6 ಆ ರೀತಿ ವಯಸ್ಸಿನವರು ಇದ್ದಾಗಿದ್ದರು. ಅವ್ರೇನು ತಿಳ್ಕೊಂಡ್ಬಿಟ್ರು, ಯಾರು ಹುಡುಗರು ಅಂತಲೇ ತಿಳ್ಕೊಂಡ್ಬಿಟ್ರು. ಪೂರ್ವೇಶಾಮಿ ಪೂರ್ವಜಾಹ, ಅವ್ರು ಹಿಂದಿನವರು. ಯಾಕೆ ಎಷ್ಟು ದೊಡ್ಡವರು ಅಂತ ಕೇಳಿದ ಸರ್ಕಾರಿಗಳು ಎವಿಗಿಂತ ಭಾರಿ ಸೀನಿಯರ್ ಅವರು. ಮೊದಲೇ ಹುಟ್ಟಿದವರು ಅವರೆಲ್ಲ ಕೂಡ ಭಾಳ ಸೀನಿಯರ್. ಕಾಣೋದು ಮಾತ್ರ ಹಾಗೆ ಕಾಣ್ತಿದ್ದಾರೆ. ದಿಗ್ವಾಸಸ ಅಂದ್ರೇನು? ಬರಿ ಮೇಲೆ ಬಂದಿದ್ದಾರೆ, ವಸ್ತ್ರನೇ ಇಲ್ಲ. ಯತಿಗಳವರು, ಬಾಲಬ್ರಹ್ಮಚಾರಿಗಳೇ ಯತಿಗಳಾದವರಾದ್ದರಿಂದ ಅದೊಂದು ರೀತಿ ದೋಷ ಅಲ್ಲ ಅವರಿಗೆ, ಅದು ಗುಣ ಅದು. ಆದ್ದರಿಂದ ಒಂದು ಕಡೆ ನೋಡಿದರೆ ಚಿಕ್ಕ ವಯಸ್ಸು, ನೋಡಿದರೆ ಮೈ ಮೇಲೆ ಬಟ್ಟೆ ಇಲ್ಲ. ಆದ್ದರಿಂದ ಶಿಶುವಿನ ಅಂತ ತಿಳ್ಕೊ, 5-6 ವರ್ಷದ ಕೂಸು ಅಂತಾರಲ್ಲ ಹಾಗೆ ತಿಳ್ಕೊಂಡ್ಬಿಟ್ರು. ದ್ವಾಸ್ತವು ತಾನ್ ಪ್ರತ್ಯಕ್ಷ ದ್ವಾಸ್ತವ್, ಅಂದರೆ ದ್ವಾರದಲ್ಲಿ ನಿಂತವ್ರು, ದ್ವಾರಪಾಲಕರ ನಿಂತವರು ಒಳ್ಳೆ ಬಿಡಲಿಲ್ಲ. ಅಂದಮೇಲೆ ಮೂಲತಃ ಒಳ್ಳೆಯವರು ಅಂತ ಹೇಳೋದು ಪ್ರೂಫ್ ಇದು. ಅಶಪತ್ ಶುಕಾಚಾರ್ಯ ಹಾಗೆ ಇದ್ದವು. ಅಶಪತ್ ಕುಪಿತಾ ಏವಂ ಯುವಾಂ ವಾಸಂ ನ ಚ ಅರ್ಹತಃ. ಸಿಟ್ಟು ಬಂತವರಿಗೆ, ನೀವು ಇಲ್ಲಿರ್ಲಕ್ಕೆ ಸಾಧ್ಯ ಇಲ್ಲ ಇನ್ಮೇಲೆ. ರಜಸ್ತಮೋಭ್ಯಾಂ ರಹಿತೆ ಪಾದಮೂಲೆ ಮಧುದ್ವಿಷ. ಎಂಥ ಜಾಗ ಗೊತ್ತಾ ಇದು? ರಜೋಗುಣ ತಮೋಗುಣ ಇಲ್ಲ ಇಲ್ಲಿ. ನೀವು ಮಾಡಿದ್ದೆಲ್ಲ ತಮೋಗುಣದ ಕೆಲಸ. ಅಂದಮೇಲೆ ಇರಬಾರ್ದು ನೀವೀಗ, ಗೆಟ್ ಔಟ್ ಅಂತೇಳಿ. ಪಾದಮೂಲೆ ಮಧುದ್ವಿ, ಪರಮಾತ್ಮನ ಪಾದಮೂಲ ಮದಿನ ಪರಮ ಸಾತ್ವಿಕ. ನೀವು ಮಾಡ್ತಿರೋ ಪರಮ ಇದು ಕೆಲಸ. ದೇವ್ರ ಮನೆ ಎಲ್ಲೋ ಕ್ಲಬ್ಬಲ್ಲಿ ಸ್ಮೋಕ್ ಮಾಡ್ತಿದ್ದ, ಓಕೆ ಗೊತ್ತು. ದೇವ್ರ ಮೇಲೆ ಸ್ಮೋಕ್ ಮಾಡಿದರೆ ಮಾಡೋ ಜಾಗನ ಇದು? ಈ ಜಾಗ ಇದು ಹೋಗಿ ಅಂತ ಕಳಿಸಿ. ಹೌದು ಅಮೃತಸ್ಥಾನ ಅಲ್ಲ. ಶುದ್ಧ ಸತ್ವ ನೋಡಿ, ಸರಿಯಾಗಿ ಪದ ಓದಬೇಕಲ್ಲಿ. ರಜೋಗುಣ ತಮೋಗುಣ ಇಲ್ಲ ಅಂದರು, ಸತ್ವಗುಣ ಇದೆ. ಪ್ರಾಕೃತ ಲೋಕ ಅದು, ಪ್ರಾಕೃತ ಅದು ಅಪ್ರಾಕೃತ. 3 ಇಲ್ಲದೆ ಹೋದರೆ ಅದು ಅಪ್ರಾಕೃತ ಆಗ್ತಿತ್ತು. ತಮೋಗುಣ ರಜೋಗುಣ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಹೊರತು ಸತ್ವಗುಣ ಇಲ್ಲ ಅಂತ ಹೇಳಲಿಲ್ಲ. ತಾನ್ ಪ್ರತ್ಯಷೇಧತಾಂ ಅಶಪತ್ ಕುಪಿತಾ ಏವಂ ಯುವಾಂ ವಾಸಂ ನ ಚ ಅರ್ಹತಃ. ನೀವಿಲ್ಲಿರ್ಕೊಡೋದು ಶಾಪ ಕೊಟ್ಟು ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ದ್ವಾಸ್ಥಾಭಿತ್ಯನೇನ ಅಧಿಕಾರಸ್ತತ್ವ ಮುಕ್ತಂ. ಅಧಿಕಾರಿ ಜೀವ, ಅಧಿಕಾರದಲ್ಲಿದ್ದವರು, ಸಾಮಾನ್ಯರಲ್ಲ. ಹಿಂದೆ ಗೇಟ್ ಕೀಪರ್ ಆಗಿದ್ದಾರಲ್ಲ, ಆ ಆಫೀಸ್ನೇ ಕಳ್ತನ ಮಾಡಿದ್ದಾರೆ. ಗೇಟ್ ಕೀಪರ್ ಆಗಿದ್ದ ಆಫೀಸ್ನಲ್ಲೇ ಈ ಕಳ್ತನ ಮಾಡಿದ್ದಾರೆ.
ಮೊದಲು ಒಳ್ಳೆಯವರಾಗಿದ್ದರು, ಯಾರೋ ಹೇಳಿಕೊಟ್ರು, ದುಡ್ಡು ಕೊಟ್ಟರು, ಆಮಿಷ ಹಾಕಿದ್ರು, ಶಿಕ್ಷೆ ಅನುಭವಿಸಿದ್ದಾನೆ, ಮತ್ತೆ ಸೇರಿಸ್ಕೋಬಹುದು ಅಂತ ಹೇಳಿದ್ರೆ ಆಗೋ ಹಾಗೆ. ಅಧಿಕಾರಸ್ಥಿತಾಶ್ಚೈವ ವಿಮುಕ್ತಾಶ್ಚ ದ್ವಿಧಾ ಮತಾಃ ಜನಾಃ. ಇಬ್ಬರಿದ್ದಾರೆ, ಅಧಿಕಾರಸ್ಥರು ಇದ್ದಾರೆ, ಮುಕ್ತರು ಇದ್ದಾರೆ. ಮುಕ್ತ ಜೈವಿಜರಿ ಕೇಸಲ್ಲ ಇದು. ಇದರಲ್ಲಿ ಪ್ರಶ್ನೆ ಬರ್ತಿತ್ತು ಈಗ. ವೈಕುಂಠದಲ್ಲಿ ಪಾಲಕರಾಗಿದ್ದರು ಅಂದರೆ ಮುಕ್ತ ಸ್ಥಾನದಲ್ಲಿದ್ದರು, ಅವರಿಗೆ ಶಾಪ ಬಂತು ಹುಟ್ಟಿದ್ರು ಅಂದರೆ ಮುಕ್ತಿಗೆ ಅರ್ಥನೇ ಇಲ್ಲ, ಅನಾವೃತ್ತಿ ಶಬ್ದ ಅಥೋಯ್ತಲ್ಲ ಅಂತ ಪ್ರಶ್ನೆ ಮಾಡಿದರೆ ಅಲ್ಲ, ಅಮುಕ್ತ ಸ್ಥಾನದಲ್ಲಿ. ಇವೆಲ್ಲ ಯಾರು ಕೊಡ್ತಾರೆ? ಉಳಿದ ವಿಷಯ ಎಲ್ಲ ಸುಳ್ಳು. ಬರೀ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಏನು ಬಂತು? ಯಾವುದಿಲ್ಲ ಅದರೊಳಗೆ. ಅಧಿಕಾರಸ್ಥತಾ ಮುಕ್ತಿಂ ನಿಯತಂ ಪ್ರಾಪ್ನುವಂತಿ ಚ. ಅಧಿಕಾರದಲ್ಲಿದ್ದವರು ಮುಕ್ತಿಗೆ ಹೋಗೇ ಹೋಗ್ತಾರೆ, ಕೆಟ್ಟವರಿಗೆ ಕೊಡೋದೇ ಇಲ್ಲ. ಆದ್ದರಿಂದ ವಿಮುಕ್ತಿ ಅನಂತರಂ ತೇಷಾಂ ವರಶಾಪಾದಯೋರು. ಮುಕ್ತಿ ಆದಮೇಲೆ ಮಾತ್ರ ವರನೂ ಇಲ್ಲ, ಶಾಪನೂ ಇಲ್ಲ. ಇಲ್ಲೇ ಅವೆಲ್ಲ ಕೂಡ ಇಲ್ಲೇ ಹೊರತು ಬೇರೆ ಇಲ್ಲ. ರಿಟೈರ್ ಆದನ್ನು ಸಸ್ಪೆಂಡ್ ಮಾಡ್ತಾ ಏನಿರುತ್ತೆ? ರಿಟೈರ್ ಆದ ಸಸ್ಪೆಂಡ್ ಮಾಡೋದೇ ಇರ್ಬೋದು. ರಿಟೈರ್ ಆಗೋಗ್ಬಿಟ್ಟಿದ್ದಾನೆ ಈಗಾಗಲೇ. ಈಗ ಅವನು ಅಲ್ಲಿ ಅಫಿಷಿಯಲ್ ಕೆಪಾಸಿಟಿ ಮಾಡೋ ಚಾನ್ಸಸ್ಸು ಇಲ್ಲ, ಮಾಡೋ ಚಾನ್ಸ್ ಇದೂ ಇಲ್ಲ. ವಿಮುಕ್ತಿ ಅನಂತರಂ ತೇಷಾಂ ವರಶಾಪ. ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಅಂದ್ರೆ ಏನರ್ಥ? ಸತ್ತೋಗಿದ್ದಾನೆ ಅಂತ ಅರ್ಥ. ಅದು ಸರ್ಜರಿ ಅಂತ ಕರೆಯೋದಿಲ್ಲ, ಅದಕ್ಕೆ ದೇಹೇಂದ್ರಿಯ ಅಸುಯುಕ್ತಾಶ್ಚ ಪೂರ್ವಂ ಪಶ್ಚಾನ್ ನತೈರ್ಯುತ. ದೇಹೇಂದ್ರಿಯ ಅಸುಯುಕ್ತಾಶ್ಚ ಪೂರ್ವಂ ಸ್ಯಾನ್ ನತೈರ್ಯುತ. ಹಿಂದೆಲ್ಲ ಈ ದೇಹ ಇಂದ್ರಿಯ ಎಲ್ಲ ಇದ್ದು ಅಫೆಕ್ಟ್ ಆಗ್ತಿತ್ತು. ಈಗ ಸ್ವರೂಪೇಂದ್ರಿಯಗಳು ಅವೆಲ್ಲ ಇಲ್ಲೇ ಈಗ, ಆದ್ದರಿಂದ ಪ್ರಶ್ನೆ ಬರೋದಿಲ್ಲ. ಅಪ್ಯಭಿಮಾನಿ ತೇಷಾಂ ದೇವೈಹಿ ಸ್ವಾತ್ಮೋತ್ತಮೈರ್ಯುತಾ ಇತಿ ತಂತ್ರತಾರೆ. ಆದರೆ ಅವರು ಸ್ವಾತ್ಮೋತ್ತಮ ದೇವತೆಗಳೆಲ್ಲ ಇದ್ದಾರೆ ಮುಕ್ತಿಯಲ್ಲಿ. ಅವರಿಗೆ ಎಲ್ಲ ಪ್ಲಸ್ ಪಾಯಿಂಟ್ ಎಲ್ಲ ಇರದೆ, ಒಂದು ನೆಗೆಟಿವ್ ಪಾಯಿಂಟ್ ಅವರಲ್ಲಿ ಇಲ್ಲ. ಆದ್ದರಿಂದ ಮುಕ್ತ ಜೈವಿಜರಲ್ಲ ಇವರು. ಆ ಕ್ಲಾರಿಫಿಕೇಶನ್ ಇದೆ. ದೊಡ್ಡ ಸಂಶಯ ಉಳ್ಕೊಂಡ್ಬಿಟ್ಟು ಆ ಸೂತ್ರಕ್ಕೆ ವಿರೋಧ ಬರೋದು. ಸರ್ವಭೂತಾತ್ಮಭೂತಂ ಸರ್ವಭೂತಾತ್ಮಭೂತಂ ಪ್ರಶಾಂತಂ ಸಮದರ್ಶನಂ ಭಗವತ್ ತೇಜಸಾ ಸ್ಪೃಷ್ಟಂ ನಾಶಕ್ನೋತ್ ಹಂತು ಮುದ್ಯಮೈ. ಅದಿಷ್ಟು ಆಮೇಲೆ ನಾಳೆ ಅದಿಷ್ಟು. ಮುಕ್ತರಾಗಿದ್ದಾರೆ, ಅನಂತ ದೇವಿಗೆ ಮುಕ್ತರಾಗಿದ್ದಾರೆ. ಹೌದು ಹೌದು ಹೌದು. ಆಕಸ್ಮಿಕವಾಗಿ ನಡೆದ ಘಟನೆಗೆ ಪ್ರಾರಬ್ಧವಶಾತ್ ಹಾಗಾದರೂ ಸರಿ ಹೋದ್ರೆ